Welcome my dear students. Today we are going to be learning sensors and control unit. Let us see what are sensors. This is a very important 2 marks as well as a 4 marks question. Please make a note. Okay. Sensors are electronic devices that sense the physical environments. What is a sensors? Sensors are electronic device that sense physical environment. So ಇದೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿರುತ್ತೆ. ಇದೇನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ, ಒಂದು ಫಿಸಿಕಲ್ ಎನ್ವೈರನ್ಮೆಂಟ್ ನ ಸೆನ್ಸ್ ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ. ಓಕೆ, an industrial automation system or robotic system has multiple smart sensor embedded in it. ಸೊ ಇಂಡಸ್ಟ್ರಿಯಲ್ ಆಟೋಮೇಷನ್ ಸಿಸ್ಟಮ್ ಅಂತ ಹೇಳ್ತಾ ಇದೀವಿ ಅಥವಾ ರೋಬೋಟಿಕ್ ಸಿಸ್ಟಮ್ ಅಂತ ಹೇಳ್ತಾ ಇದೀವಿ. ಓಕೆ, ಇಂಡಸ್ಟ್ರಿನಲ್ಲಿ ಎಲ್ಲ ಆಟೋಮೆಟಿಕಲ್ ಆಗಿ ಎಕ್ಸಿಕ್ಯೂಟ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಆ ಫಿಸಿಕಲ್ ಎನ್ವೈರನ್ಮೆಂಟ್ ನ ಸೆನ್ಸ್ ಮಾಡುತ್ತೆ ಈ ಸೆನ್ಸರ್ಸ್. ಓಕೆ, that has multiple smart sensors embedded in it. ಇಂಡಸ್ಟ್ರಿಯಲ್ಲಿ ಆಗಿರಬಹುದು, ರೋಬೋಟಿಕ್ ಸಿಸ್ಟಮ್ ನಲ್ಲಿ ಆಗಬಹುದು, ಅದರಲ್ಲಿ ಸಾಕಷ್ಟು ಸೆನ್ಸರ್ಗಳನ್ನ ಇನ್ಕ್ಲೂಡ್ ಮಾಡಿರ್ತಾರೆ, ಆಡ್ ಮಾಡಿರ್ತಾರೆ. ಎಂಬೆಡೆಡ್ ಮೀನ್ಸ್ ಇಟ್ ಈಸ್ ಇನ್ಕಾರ್ಪೊರೇಟೆಡ್ ಇನ್ ದ ಡಿವೈಸ್. ಓಕೆ, ಇಟ್ ಈಸ್ ಫಿಕ್ಸ್ಡ್ ಇನ್ ದ ಡಿವೈಸ್. ಓಕೆ, ಸೆನ್ಸರ್ ಆಕ್ಟಿವೇಟರ್ಸ್ ಪೇರ್ಸ್ ಆರ್ ಯೂಸ್ಡ್ ಇನ್ ಕಂಟ್ರೋಲ್ ಸಿಸ್ಟಮ್ಸ್. ದಿಸ್ ಸೆನ್ಸರ್ ಆಕ್ಟಿವೇಟರ್ಸ್, ಈ ಸೆನ್ಸರ್ ನ ಸ್ಟೋರೇಜ್ ನ ಏನ್ ಮಾಡ್ತಾ ಇದ್ದಾರೆ, ಕಂಟ್ರೋಲ್ ಸಿಸ್ಟಮ್ ನಲ್ಲಿ ಪೇರ್ ಮಾಡ್ತಾ ಇದ್ದಾರೆ. ಸೆನ್ಸರ್ ಆಕ್ಟಿವೇಟರ್ಸ್ ಸೆನ್ಸರ್ ನ ಸ್ಟೋರೇಜ್ ಡಿವೈಸಸ್ ನ ಎಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ, ಎಲ್ಲಿ ಲಿಂಕ್ ಮಾಡ್ತಾ ಇದ್ದಾರೆ, ಕಂಟ್ರೋಲ್ ಸಿಸ್ಟಮ್ ನಲ್ಲಿ ಪ್ಲೇಸ್ ಮಾಡಿರ್ತಾರೆ. ಓಕೆ, ಎ ಸ್ಮಾರ್ಟ್ ಸೆನ್ಸರ್ ಇನ್ಕ್ಲೂಡ್ಸ್ ಕಂಪ್ಯೂಟಿಂಗ್ ಅಂಡ್ ಕಮ್ಯುನಿಕೇಶನ್ ಸರ್ಕ್ಯೂಟ್. ಸೊ ನಿಮ್ಮ ಸ್ಮಾರ್ಟ್ ಸೆನ್ಸರ್ ನಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ, ಇಟ್ ಕನ್ಸಿಸ್ಟ್ ಆಫ್ ಕಂಪ್ಯೂಟಿಂಗ್ ಅಂಡ್ ಕಮ್ಯುನಿಕೇಶನ್ ಸರ್ಕ್ಯೂಟ್. ಸೊ ಏನ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಥವಾ ಏನು ಟಾಸ್ಕ್ ಮಾಡಬೇಕು ಆ ಟಾಸ್ಕ್ ಗೆ ಸಂಬಂಧಪಟ್ಟ ಕಂಪ್ಯೂಟೇಷನ್ ಇರುತ್ತೆ. ಅದೇ ರೀತಿಯಲ್ಲಿ ಹೇಗೆ ನೆಟ್ವರ್ಕ್ ನಲ್ಲಿ ಕನೆಕ್ಟ್ ಆಗಬೇಕು ಅನ್ನೋದನ್ನ ಎಲ್ಲ ಇನ್ಫಾರ್ಮೇಶನ್ ಆ ಸರ್ಕ್ಯೂಟ್ರಿ ಬೋರ್ಡ್ ನಲ್ಲಿ ಇರುತ್ತೆ. ದಿಸ್ ಇಸ್ ಅ ಸರ್ಕ್ಯೂಟ್ರಿ ಬೋರ್ಡ್ ಬಿಕಾಸ್ ಇಟ್ ಇಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್, ರೈಟ್? ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ರೀಕಾಲ್ ಎಕ್ಸಾಂಪಲ್ 1.2 ಆಫ್ ಇಂಟರ್ನೆಟ್ ಆಫ್ ಸ್ಟ್ರೀಟ್ ಲೈಟ್ಸ್. ಸೊ ಸ್ಟ್ರೀಟ್ ಲೈಟ್ ನ ಎಕ್ಸಾಂಪಲ್ ನಾವು ಹೇಳಿದ್ವಿ. ಈಚ್ ಲೈಟ್ ಹ್ಯಾಸ್ ಅ ಸೆನ್ಸಾರ್ ಫಾರ್ ಮೆಜರಿಂಗ್ ಸರೌಂಡಿಂಗ್ ಲೈಟ್ ಇಂಟೆನ್ಸಿಟಿ and surrounding traffic proximity for sensing and transmitting the data after aggregation over a period. ಸೊ ಪ್ರತಿಯೊಂದು ಲೈಟ್ ಗೆ ಏನುಂಟು ಅಂತ ಹೇಳ್ತಾ ಇದ್ದಾರೆ, ಸೆನ್ಸರ್ ನ ಮೆಜರ್ ಮಾಡುವ ಸರೌಂಡಿಂಗ್ ಉಂಟು. ಸೊ ಇಷ್ಟು ಪರಿಧಿಯಲ್ಲಿ, ಸೊ ಇಟ್ ಕ್ಯಾನ್ ಸೆನ್ಸ್ ದ ಫಿಸಿಕಲ್ ಆಬ್ಜೆಕ್ಟ್ ವಿತ್ ಇನ್ ದಿಸ್ ಪ್ಯಾರಾಮೀಟರ್, ರೈಟ್? ವಿತ್ ಇನ್ ದಿಸ್ ಡಿಸ್ಟೆನ್ಸ್, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸರೌಂಡಿಂಗ್ ಲೈಟ್ ಇಂಟೆನ್ಸಿಟಿ, ರೈಟ್? ಅಂಡ್ ಸರೌಂಡಿಂಗ್ ಟ್ರಾಫಿಕ್ಸ್ ಪ್ರಾಕ್ಸಿಮಿಟಿ. ಸೊ ಟ್ರಾಫಿಕ್ ಎಷ್ಟು ದೂರದಲ್ಲಿ ಉಂಟು ಅನ್ನೋದನ್ನ ಇಲ್ಲಿ ಸೆನ್ಸಿಂಗ್ ಮಾಡುವ ಶಕ್ತಿ ಇಲ್ಲಿ ಲೈಟ್ ಸೆನ್ಸರ್ಗೆ ಇರುತ್ತೆ. ಅಂಡ್ ಟ್ರಾನ್ಸ್ಮಿಟಿಂಗ್ ದ ಡಾಟಾ ಆಫ್ಟರ್ ಅಗ್ರಿಗೇಷನ್ ಓವರ್ ಎ ಪೀರಿಯಡ್. ಸೊ ಇದಾದ ನಂತರ ಏನ್ ಮಾಡುತ್ತೆ, ನಿಮ್ಮ ಲೈಟ್ ಸರೌಂಡಿಂಗ್ ನ ಅಬ್ಸರ್ವೇಷನ್ ಮಾಡುತ್ತೆ, ಟ್ರಾಫಿಕ್ ಸರೌಂಡಿಂಗ್ ನ ಸೆನ್ಸ್ ಮಾಡುತ್ತೆ. ಸೆನ್ಸ್ ಮಾಡಿ ಏನ್ ಮಾಡುತ್ತೆ, ಡಾಟಾವನ್ನು ಗ್ಯಾದರ್ ಮಾಡುತ್ತೆ. ಒಂದು ಪೀರಿಯಡ್ ಆಫ್ ಟೈಮ್ ನಲ್ಲಿ ಅಗ್ರಿಗೇಷನ್ ಮಾಡಿ, ಓಕೆ, ಟೋಟಲ್ ಮಾಡಿ ಓವರ್ ಎ ಪೀರಿಯಡ್ ಇಟ್ ವಿಲ್ ಟ್ರಾನ್ಸ್ಮಿಟ್. ಎಲ್ಲಿಗೆ ಟ್ರಾನ್ಸ್ಮಿಟ್ ಮಾಡುತ್ತೆ? ಡಾಟಾ ಸರ್ವರ್ಗೆ, ನೆಟ್ವರ್ಕ್ ಸರ್ವರ್ಗೆ ಸೆಂಡ್ ಮಾಡುತ್ತೆ. ನೆಟ್ವರ್ಕ್ ಸರ್ವರ್ಗೆ ಸೆಂಡ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೆನ್ಸರ್ಸ್ ಆರ್ ಯೂಸ್ಡ್ ಫಾರ್ ಮೆಜರಿಂಗ್ ಟೆಂಪರೇಚರ್. ಸೊ ದಿಸ್ ಇಸ್ ದ ಅಡ್ವಾಂಟೇಜಸ್. ಪ್ಲೀಸ್ ಅಬ್ಸರ್ವ್ ಹಿಯರ್. ಸೆನ್ಸರ್ಸ್ ಆರ್ ಯೂಸ್ಡ್ ಫಾರ್ ಮೆಜರಿಂಗ್ ಟೆಂಪರೇಚರ್ಸ್, ಪ್ರೆಷರ್, ಹ್ಯೂಮಿಡಿಟಿ, ಲೈಟ್ ಇಂಟೆನ್ಸಿಟಿ, ಟ್ರಾಫಿಕ್ ಪ್ರಾಕ್ಸಿಮಿಟಿ, acceleration in an accelerometer, signals in an GPS, proximity sensor, magnetic field in a compass and a magnetic intensity in a magnetometer. So temperature measure ಮಾಡಲಿಕ್ಕೆ, pressure measure ಮಾಡಲಿಕ್ಕೆ, humidity ವೆದರ್ ಇದು ತೇವಾಂಶ ಫೈಂಡ್ ಔಟ್ ಮಾಡಲಿಕ್ಕೆ, ಲೈಟ್ ಇಂಟೆನ್ಸಿಟಿ, ಸೊ ಲೈಟಿನ ಎಷ್ಟು ಇದರಲ್ಲಿ ವ್ಯಾಪಕವಾಗಿ ಉಂಟು ಅನ್ನೋದನ್ನ ನೋಡ್ತೀವಿ. ಟ್ರಾಫಿಕ್ ಪ್ರಾಕ್ಸಿಮಿಟಿ, ಟ್ರಾಫಿಕ್ ಎಷ್ಟು ದೂರದಲ್ಲಿ ಉಂಟು ಅನ್ನೋದನ್ನ ನೋಡ್ತೀವಿ. ಆಕ್ಸಿಲರೇಷನ್ ಇನ್ ಆಕ್ಸಿಲರೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಬ್ಯಾರೋಮೀಟರ್, ಆಕ್ಸಿಲರೋಮೀಟರ್ ಇಂಥದೆಲ್ಲ ಕೆಲವು ಉಂಟು. ಅದೇ ರೀತಿಯಲ್ಲಿ ಸಿಗ್ನಲ್ಸ್ ಇನ್ ಜಿಪಿಎಸ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ವಾಟ್ ಇಸ್ ಜಿಪಿಎಸ್? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಇದರಲ್ಲಿನೂ ಸಿಗ್ನಲ್ಸ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ದಟ್ ಇಸ್ ಅ ಸೆನ್ಸಿಂಗ್, ರೈಟ್? ಪ್ರಾಕ್ಸಿಮಿಟಿ ಸೆನ್ಸರ್. ಸೊ ಪ್ರಾಕ್ಸಿಮಿಟಿ ಸೆನ್ಸರ್ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಎ ಕಂಪಾಸ್. ಸೊ ಕಂಪಾಸ್ ಅಂತ ಇರುತ್ತೆ. ಸೊ ಕಂಪಾಸ್ ಅಂತ ಹೇಳಿದ್ರೆ ನಾವು ಯೂಸ್ ಮಾಡುವ ಕಂಪಾಸ್ ಅಲ್ಲ, ಇದು ದಿಕ್ಸೂಚಿ ಅಂತ ಹೇಳ್ತೀವಿ. ಈ ದಿಕ್ಸೂಚಿಯಿಂದ ನಾವು ಇನ್ ಕೇಸ್ ನಿಮ್ಮನ್ನು ಕಾಡುಗಳಲ್ಲಿ ಬಿಟ್ಟು ಬಂದ್ರೆ ನಿಮ್ಮ ಹತ್ರ ಮೊಬೈಲ್ ಅಲ್ಲಿ ಸೆನ್ಸರ್ ಅಪ್ಲಿಕೇಶನ್ಸ್ ಅಂತದೆಲ್ಲ ಸಪೋರ್ಟ್ ಮಾಡಿದ್ರೆ ಕಂಪಾಸ್ ನ ನೀವು ಡೌನ್ಲೋಡ್ ಮಾಡಬಹುದು. ಕಂಪಾಸ್ ಇಂದ ನಾವು ನಾರ್ತ್ ನ ಐಡೆಂಟಿಫೈ ಮಾಡಿ ಬರಬಹುದು. ಅಂಡ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಇನ್ ಮ್ಯಾಗ್ನೆಟೋಮೀಟರ್. ಸೊ ಮ್ಯಾಗ್ನೆಟೋಮೀಟರ್ ನಲ್ಲಿನೂ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಎಷ್ಟು ತನಕ ವ್ಯಾಪಕವಾಗಿ ಉಂಟು ಅನ್ನೋದನ್ನ ನಾವು ಇಲ್ಲಿ ಐಡೆಂಟಿಫೈ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್, ಸೆನ್ಸಾರ್ಸ್ ಆರ್ ಆಫ್ ಟೂ ಟೈಪ್ಸ್.
Here sensors are of two types. Question ಈ ತರ ಕೇಳ್ತಾರೆ, define sensor and list the various types of explain the various types of sensors. Okay, so sensor definition ನೋಡಿದೀವಿ, advantages ನೋಡಿದೀವಿ. ಈಗ sensor types ನೋಡ್ತೀವಿ, ಇದನ್ನು ಬರಿಬೇಕಾಗುತ್ತೆ. The first type gives analog input to the control unit. The first type gives analog input to the control unit. Examples are the thermistor, photoconductor, pressure gauge and hall sensor. Okay, so ಇದು ಫಸ್ಟ್ ಟೈಪ್ ನಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅನಲಾಗ್ ಇನ್ಪುಟ್ ತಗೊಳ್ಳುತ್ತೆ. ಅಂದ್ರೆ ಎಕ್ಸಾಕ್ಟ್ ಅಂತ ಹೇಳಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ವಾಚ್ ನೋಡ್ತಾ ಇದ್ರ, ದಿಸ್ ಇಸ್ ಎನ್ ಅನಲಾಗ್ ವಾಚ್. ವೈ ಇಟ್ ಇಸ್ ಅನಲಾಗ್ ವಾಚ್? ವಿ ಕಾಂಟ್ ಜಸ್ಟಿಫೈ ದ ಎಕ್ಸಾಕ್ಟ್ ಟೈಮ್. ಇವತ್ತು ಎಕ್ಸಾಕ್ಟ್ ಟೈಮ್ ಎಷ್ಟಾಯ್ತು ಅನ್ನೋದನ್ನು ನಾವು ಹೇಳಲಿಕ್ಕಾಗಲ್ಲ. ಬಟ್ ಅದೇ ನಾವು ಡಿಜಿಟಲ್ ವಾಚ್ ತಗೊಂಡ್ರೆ ಏನಾಗುತ್ತೆ, ವಿತ್ ಸೆಕೆಂಡ್ಸ್, ಮಿನಿಟ್ಸ್, ಮಿಲ್ಲಿ ಸೆಕೆಂಡ್ಸ್ ಸಮೇತ ನಾವು ಹೇಳ್ಬೋದು. ಓಕೆ, ಸೊ ದಟ್ ಈಸ್ ವೈ ಇಟ್ ಈಸ್ ಅನಲಾಗ್ ವಾಚ್ ಅಂಡ್ ಡಿಜಿಟಲ್ ವಾಚ್. ಯು ಶುಡ್ ಬಿ ವೆರಿ ನೋ ವಾಟ್ ಈಸ್ ಅಬೌಟ್ ಅನಲಾಗ್, ರೈಟ್? ಸೊ ಇಂಥ ಅನಲಾಗ್ ಇನ್ಪುಟ್ ಕಂಟ್ರೋಲ್, ಅನಲಾಗ್ ಇನ್ಪುಟ್ ನ ತಗೊಳುತ್ತೆ ಕಂಟ್ರೋಲ್ ಯೂನಿಟ್ಗೆ. ಸೊ ಇದರ ಎಕ್ಸಾಂಪಲ್ ಇಲ್ಲಿ ಹೇಳಿದ್ದಾರೆ, ಥರ್ಮಿಸ್ಟರ್, ಫೋಟೋ ಕಂಡಕ್ಟರ್ ಆಗಿರುತ್ತೆ, ಪ್ರೆಷರ್ ಗಾಜ್ ಆಗಿರುತ್ತೆ ಅಂಡ್ ಹಾಲ್ ಸೆನ್ಸರ್ ಅಂತ ಹೇಳ್ತಾರೆ. ಸೊ ಪ್ರೆಷರ್ ಗಾಜ್ ಅಂತ ಹೇಳುವಾಗ, ನಾವು ವೆಹಿಕಲ್ ಇದ್ದವರು ಸ್ವಲ್ಪ ಟೈರ್ಗೆ ಪ್ರೆಷರ್ ತಗೊಳ್ತಾ ಇರ್ತಾರೆ. ಅದರಲ್ಲಿ ಎಕ್ಸಾಕ್ಟ್ ಆಗಿ ನಾವು ಇವತ್ತು ಡಿಜಿಟಲ್ ನೋಡ್ತಾ ಇದ್ವಿ, ಮುಂಚಿನದೆಲ್ಲ ನಾವು ಅನಲಾಗ್ ನೋಡ್ತಾ ಇದ್ವಿ, ರೈಟ್? ಅಂಡ್ ಹಾಲ್ ಸೆನ್ಸರ್ ಅಂತ ಹೇಳ್ತಾ ಇದ್ದಾರೆ. ದ ಸೆಕೆಂಡ್ ಟೈಪ್ ಗಿವ್ಸ್ ಡಿಜಿಟಲ್ ಇನ್ಪುಟ್ಸ್ ಟು ದ ಕಂಟ್ರೋಲ್ ಯೂನಿಟ್. ಫಸ್ಟ್ ಒನ್ ಅನಲಾಗ್ ಇನ್ಪುಟ್ ಆಗಿರುತ್ತೆ, ಸೆಕೆಂಡ್ ಒನ್ ಡಿಜಿಟಲ್ ಇನ್ಪುಟ್. ಡಿಜಿಟಲ್ ಅಂತ ಹೇಳಿದ್ರೆ ಈಗ ನಾವು ನೋಡಿದ್ವಿ, ರೈಟ್? ಎಸ್, ಎಕ್ಸಾಂಪಲ್ಸ್ ಆರ್ ಟಚ್ ಸೆನ್ಸರ್. ಎಕ್ಸಾಂಪಲ್ ಇದಕ್ಕೆಲ್ಲ ಟೂ ಟೈಪ್ಸ್ಗೆ ಯಾವುದೆಲ್ಲ ಎಕ್ಸಾಂಪಲ್ ಅಂತ ಹೇಳ್ತಾ, ಸಾರಿ, ಡಿಜಿಟಲ್ಗೆ ಯಾವುದೆಲ್ಲ, ಡಿಜಿಟಲ್ ಸೆನ್ಸರ್ಗೆ ಯಾವುದೆಲ್ಲ ಎಕ್ಸಾಂಪಲ್ಸ್ ಅಂತ ಹೇಳ್ತಾ ಇದ್ದಾರೆ. ಟಚ್ ಸೆನ್ಸರ್ ನಾವು ಆಲ್ರೆಡಿ ಬೆಳಿಗ್ಗೆ ಹೇಳಿದ್ವಿ. ನಿಮ್ಮ ಮೊಬೈಲ್ ಕ್ಯಾಮರಾ ಇದ್ರೆ ಅದರಲ್ಲಿ ನೀವೇನ್ ಮಾಡ್ಬೋದು, ಸೆನ್ಸರ್ ಅನ್ನ ಆಕ್ಟಿವೇಟ್ ಮಾಡ್ಕೊಂಡ್ರೆ instead of swipe you can without touching you can change the images or applications, right? Proximity sensor, metal sensors ಅಂತ ಉಂಟು, ನಾವು ನೋಡ್ತಾ ಇದ್ದೀವಿ. ನಿಮ್ಮ ಬಿಗ್ ಬಜಾರ್ ಅಂತ ಎಲ್ಲ ಹೋಗ್ತಾ ಇದ್ರೆ ಏನೇ ಒಂದು ಇಂಥದ್ದಿದ್ರೆ ಅದರ ವೆರಿಫೈ ಮಾಡುತ್ತೆ. ಟ್ರಾಫಿಕ್ ಪ್ರೆಸೆನ್ಸ್ ಸೆನ್ಸರ್ಸ್, ಟ್ರಾಫಿಕ್ ಎಷ್ಟು ದೂರದಲ್ಲಿ ಇಷ್ಟು ಉಂಟು ಅಂತ ಹೇಳಿ ನಮಗೆ ತೋರಿಸ್ತಾ ಇರುತ್ತೆ, ಅದನ್ನು ನಾವು ಟ್ರಾಫಿಕ್ ಪ್ರೆಸೆನ್ಸ್ ಸೆನ್ಸರ್ಸ್ ಅಂತ ಹೇಳ್ತೀವಿ. ರೊಟೇಟರ್ಸ್, ಎನ್ಕೋಡರ್ ಫಾರ್ ಮೆಜರಿಂಗ್ ಆಂಗಲ್ಸ್. ಸೊ ಇಲ್ಲಿ ಆಂಗಲ್ಸ್ ನ ಐಡೆಂಟಿಫೈ ಮಾಡುವ ರೊಟೇಟರ್ಸ್ ಇರುತ್ತೆ. ಇದೆಲ್ಲ ನಾವು ಗೂಗಲ್ ಮ್ಯಾಪ್ ಅಂತ ಏನು ಯೂಸ್ ಮಾಡ್ತಾ ಇದ್ವೋ ಅಂತದಲ್ಲೆಲ್ಲ ನಾವು ನೋಡ್ಬೋದು. ಸೊ ಅಲ್ಲಿ ನಮಗೆ ವಾಯ್ಸ್ ಕಮಾಂಡ್ ಬರ್ತಾ ಇರುತ್ತೆ, ನೆಟ್ಗೆ ಕನೆಕ್ಟ್ ಮಾಡಿದ ಕೂಡಲೇ ಬರುತ್ತೆ. 30 ಮೀಟರ್ ದೂರದಲ್ಲಿ ರೈಟ್ ಶಿಫ್ಟ್, ರೈಟ್ ಟರ್ನ್ ಉಂಟು, ಲೆಫ್ಟ್ ಟರ್ನ್ ಉಂಟು, ಹಾಗೆ ಉಂಟು, ಹೀಗೆ ಉಂಟು ಅಂತೇಳಿ ಬರ್ತಾ ಉಂಟಲ್ವಾ. ದಟ್ ಈಸ್ ರೊಟೇಟರ್ ಎನ್ಕೋಡರ್ ಫಾರ್ ಮೆಜರಿಂಗ್ ಆಂಗಲ್ಸ್. ಆಂಗಲ್ಸ್ ನ ಮೆಜರ್ ಮಾಡ್ಲಿಕ್ಕೆ ನಮಗೆ ಗೊತ್ತಾಗುತ್ತೆ. ಅಂಡ್ ಲೀನಿಯರ್ ಎನ್ಕೋಡರ್ ಫಾರ್ ಮೆಜರಿಂಗ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ಸ್. ಅದೇ ರೀತಿಯಲ್ಲಿ ಲೀನಿಯರ್ ಎನ್ಕೋಡರ್ಸ್ ಉಂಟು. ಈ ಲೀನಿಯರ್ ಎನ್ಕೋಡರ್ ನ ಯೂಸ್ ಮಾಡಿ ಎಷ್ಟು ದೂರಕ್ಕೆ, ಡಿಸ್ಪ್ಲೇಸ್ಮೆಂಟ್ ಮೀನ್ಸ್ ಡಿಸ್ಟೆನ್ಸ್, ರೈಟ್? ಎಷ್ಟು ಉದ್ದಕ್ಕೆ ಸೀದಾ ರಸ್ತೆ ಉಂಟು ಅನ್ನೋದನ್ನ ನಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ, ರೈಟ್? ನೆಕ್ಸ್ಟ್ ಕಂಟ್ರೋಲ್ ಯೂನಿಟ್. ದಿಸ್ ಇಸ್ 2 marks 4 marks ಇಂಪಾರ್ಟೆಂಟ್. ಅದನ್ನೇ ಹೇಳಿದೀವಿ, ಸೆನ್ಸರ್ಸ್ ಮತ್ತೆ ಕಂಟ್ರೋಲ್ ಯೂನಿಟ್. ಸೊ ಇಲ್ಲಿ ಡಯಾಗ್ರಾಮ್ ನೀವು ನೋಡಬಹುದು. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಕಂಟ್ರೋಲ್ ಯೂನಿಟ್ ಇನ್ IoT ಸಿಸ್ಟಮ್ ಕನ್ಸಿಸ್ಟ್ ಆಫ್ ಮೈಕ್ರೋ ಕಂಟ್ರೋಲರ್ ಯೂನಿಟ್, ಶಾರ್ಟ್ ಫಾರ್ಮ್ ಇಸ್ MCU ಆರ್ ಎ ಕಸ್ಟಮ್ ಚಿಪ್. ಸೊ ಪ್ರತಿಯೊಂದು IoT ಡಿವೈಸಸ್ ನಲ್ಲಿನೂ ಒಂದು ಕಂಟ್ರೋಲ್ ಯೂನಿಟ್ ಇರುತ್ತೆ. ಆ ಕಂಟ್ರೋಲ್ ಯೂನಿಟ್ ಏನ್ ಇರುತ್ತೆ ಅಂತ ಯಾವ್ದಂತ ಹೇಳಿದ್ರೆ ಮೈಕ್ರೋ ಕಂಟ್ರೋಲರ್ ಯೂನಿಟ್ ಅಂತ ಹೇಳ್ತೀವಿ. ದಟ್ ಈಸ್ ಮೈಕ್ರೋ ಕಂಟ್ರೋಲರ್ ಯೂನಿಟ್ ಆರ್ ಎ ಕಸ್ಟಮ್ ಚಿಪ್ ಅಂತ ಹೇಳ್ತೀವಿ. ಶಾರ್ಟ್ ಫಾರ್ಮ್ ಇಸ್ MCU. ವಾಟ್ ಇಸ್ MCU? ಮೈಕ್ರೋ ಕಂಟ್ರೋಲರ್ ಯೂನಿಟ್. ಓಕೆ, a microcontroller is an integrated chip or core in a VLSI or SOP. ಸೊ ಇಲ್ಲಿ ಮೈಕ್ರೋ ಕಂಟ್ರೋಲರ್ ಅನ್ನೋದು ಒಂದು ಚಿಪ್ ಸೆಟ್ ಆಗಿರುತ್ತೆ, ಒಂದು ಇಂಟಿಗ್ರೇಟೆಡ್ ಬೋರ್ಡ್. ಓಕೆ, ನಾವು ಮದರ್ ಬೋರ್ಡ್, ಗಿದರ್ ಬೋರ್ಡ್ ಅಂತ ನೀವೇನು ಕಲ್ತಿರ್ತೀರೋ, ನಾವು ನೋಡುವ ಇಲ್ಲಿ ನಮ್ಮ ಮನೆಯಲ್ಲಿ ಸ್ವಿಚ್ ಬೋರ್ಡ್, ಗಿಚ್ ಬೋರ್ಡ್ ಹೇಗೆ ಇರುತ್ತೋ ಅದೇ ರೀತಿಯಲ್ಲಿ ಈ ಮೈಕ್ರೋ ಕಂಟ್ರೋಲರ್ ಅನ್ನೋದು ಒಂದು ಬೋರ್ಡ್ ಆಗಿರುತ್ತೆ. ಈ ಬೋರ್ಡ್ ಇಂಟಿಗ್ರೇಟೆಡ್ ಚಿಪ್, ಅದರಲ್ಲಿ ಎಲ್ಲ ಚಿಪ್ಸ್ ಇರುತ್ತೆ, ತಿನ್ನುವ ಚಿಪ್ಸ್ ಎಲ್ಲ. ಇಲ್ಲಿ ಸರ್ಕ್ಯೂಟ್ರಿ ಬೋರ್ಡ್ ಚಿಪ್ಸ್. ಓಕೆ, ಆರ್ ಕೋರ್ ಇನ್ ಎ VLSI ಅಂತ ಹೇಳ್ತಾ ಇದ್ದಾರೆ, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್. VLSI ಸ್ಟ್ಯಾಂಡ್ಸ್ ಫಾರ್ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಆರ್ SOC ಅಂತ ಹೇಳ್ತಾ ಇದ್ದಾರೆ. ಸೊ ಇಂಥ ಚಿಪ್ಗಳೆಲ್ಲ ನಿಮ್ಮ ಸರ್ಕ್ಯೂಟ್ರಿ ಬೋರ್ಡ್ ನಲ್ಲಿ ಪ್ಲೇಸ್ ಮಾಡಿರ್ತಾರೆ. ಓಕೆ, ಪಾಪ್ಯುಲರ್ ಮೈಕ್ರೋ ಕಂಟ್ರೋಲರ್ ಆರ್
80 ಮೆಗಾ 328. ಯಾವುದೆಲ್ಲ ಪಾಪ್ಯುಲರ್ ಮೈಕ್ರೋ ಕಂಟ್ರೋಲರ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ 80 ಮೆಗಾ 328, 80 ಮೆಗಾ 320U4, ARM Cortex and ARM LPC. ಸೊ ಇದೆಲ್ಲ ಮೈಕ್ರೋ ಕಂಟ್ರೋಲರ್ಸ್ ಆಗಿರುತ್ತೆ. ಓಕೆ, ಈ ಸರ್ಕ್ಯೂಟ್ರಿ ಬೋರ್ಡ್ ಕಂಪಲ್ಸರಿ ಬೇಕು, ಸೆನ್ಸಾರ್ಗೆ ಇದನ್ನು ಯೂಸ್ ಮಾಡಲೇಬೇಕಾಗುತ್ತೆ. ಆಯಿತಾ, ಈ ಸೆನ್ಸಾರ್ನಲ್ಲಿ ನಾವು ಯೂಸ್ ಮಾಡೋದನ್ನೆಲ್ಲ ಈ ಯೂನಿಟ್ ಇಂದನೇ ನಾವು ಪ್ರಾಸೆಸಿಂಗ್ ಮಾಡಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಆ್ಯಂಡ್ ಮೈಕ್ರೋ ಕಂಟ್ರೋಲರ್ ಯೂನಿಟ್ ಕಂಪ್ರೈಸಸ್ ಆಫ್ ಪ್ರೊಸೆಸರ್. ಸೊ ಕಂಪಲ್ಸರಿ ಪ್ರೊಸೆಸರ್ CPU ಅಂತ ಹೇಳ್ತಾ ಇದ್ವಲ್ವಾ, ಅದೇ ಪ್ರೊಸೆಸರ್, ಮೆಮೊರಿ ಕಂಪಲ್ಸರಿ ನಿಮ್ಮ ಮೆಮೊರಿ ಇರುತ್ತೆ, ಆ್ಯಂಡ್ ಸೆವೆರಲ್ ಅದರ್ ಹಾರ್ಡ್ವೇರ್ ಯೂನಿಟ್ಸ್ ವಿಚ್ ಆರ್ ಇಂಟರ್ಫೇಸ್ಡ್ ಟುಗೆದರ್. ಸೊ ನಿಮ್ಮ ಮೈಕ್ರೋ ಕಂಟ್ರೋಲರ್ ಯೂನಿಟ್ನಲ್ಲಿ ಪ್ರೊಸೆಸರ್ ಇದೆ, ಮೆಮೊರಿ ಇದೆ, ಅದೇ ರೀತಿಯಲ್ಲಿ ಇನ್ನು ಉಳಿದ ಹಾರ್ಡ್ವೇರ್ ಯೂನಿಟ್ಗೆ ಸಂಬಂಧಪಟ್ಟ ಇಂಟರ್ಫೇಸ್ ಉಂಟು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಡಯಾಗ್ರಾಮ್ ನೋಡ್ಬೋದು, ಈ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇಟ್ ಆಲ್ಸೋ ಹ್ಯಾಸ್ ಫಾರ್ಮ್ವೇರ್, ಟೈಮರ್ಸ್, ಇಂಟರಪ್ಟ್ ಕಂಟ್ರೋಲರ್ಸ್ ಅಂಡ್ ಫಂಕ್ಷನಲ್ IO ಯೂನಿಟ್ಸ್. ಸೊ ಫಾರ್ಮ್ವೇರ್ ಉಂಟು, ಟೈಮರ್ಸ್ ಉಂಟು, ರೈಟ್. ಸೊ ನಾವು ಮೊಬೈಲ್ ಆನ್ ಮಾಡಿದಾಗ ಟೈಮ್ ಎಲ್ಲ ತೋರಿಸ್ತಾ ಇರುತ್ತೆ, ಸಿಸ್ಟಮ್ ಆನ್ ಮಾಡಿದಾಗ ಟೈಮರ್ ತೋರಿಸ್ತಾ ಇರುತ್ತೆ, ಅಂತ ಟೈಮರ್ ಎಕ್ವಿಪ್ಮೆಂಟ್ ಇರುತ್ತೆ, ಇಂಟರಪ್ಟ್ ಕಂಟ್ರೋಲರ್ಸ್ ಇರುತ್ತೆ, ಅದೇ ರೀತಿಯಲ್ಲಿ ಫಂಕ್ಷನಲ್ IO ಯೂನಿಟ್ಸ್, ಇನ್ಪುಟ್ ಔಟ್ಪುಟ್ ಯೂನಿಟ್ನು ಇರುತ್ತೆ. Additionally, an MCU as application specific functional circuit designed as per the specific version of a given microcontroller family. So ನಿಮ್ಮ ಮೈಕ್ರೋ ಕಂಟ್ರೋಲರ್ ಯೂನಿಟ್ ನಲ್ಲಿ ಅಪ್ಲಿಕೇಶನ್ ಸ್ಪೆಸಿಫಿಕ್ ಫಂಕ್ಷನಲ್ ಯೂನಿಟ್ ಸರ್ಕ್ಯೂಟ್ ಇರುತ್ತೆ. ಆ ಸ್ಪೆಸಿಫಿಕ್ ಡಿಸೈನ್ ಯಾವಾಗ ಇರುತ್ತೆ ಅಂತ ಹೇಳಿದ್ರೆ ಲೇಟೆಸ್ಟ್ ಬಂದ್ರೆ ಲೇಟೆಸ್ಟ್ ಆಗ್ತಾ ಇರುತ್ತೆ. ಓಕೆ, ಈಗ ನಾವು ನೋಡ್ತಿರುವ ಈ ಮೈಕ್ರೋ ಕಂಟ್ರೋಲರ್ ಮಾತ್ರವೇ ನೋಡಿದ್ವಿ, ಈಗ ಎಲ್ಲ ಅಡ್ವಾನ್ಸ್ ಬಂತು ಅಂತ ಅನ್ಕೊಳ್ಳಿ, ಅಡ್ವಾನ್ಸ್ ಆಗಿ ಇದೆಲ್ಲ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇಟ್ ಮೇ ಪೊಸೆಸ್ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಅಂಡ್ ಪಲ್ಸ್ ವಿಡ್ತ್ ಮಾಡ್ಯುಲೇಟರ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಅನಲಾಗ್ ಇಂದ ನಾವು ಡಿಜಿಟಲ್ ಕನ್ವರ್ಟರ್ನ ಯೂಸ್ ಮಾಡ್ಬೋದು. ಅನಲಾಗ್ ಸಿಗ್ನಲ್ನ ಡಿಜಿಟಲ್ಗೆ ಕನ್ವರ್ಟ್ ಮಾಡಬೇಕಾಗಿದ್ರೆ ನಾವು ADC ಯೂಸ್ ಮಾಡ್ತೀವಿ. ADC ಸ್ಟ್ಯಾಂಡ್ಸ್ ಫಾರ್ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. ಅಂಡ್ ಪಲ್ಸ್ ವಿಡ್ತ್ ಮಾಡ್ಯುಲೇಟರ್, ಇಲ್ಲಿ ಪಲ್ಸ್ ವಿಡ್ತ್ ಮಾಡ್ಯುಲೇಟರ್ ಅಂತ ಹೇಳ್ತಾ ಇದ್ವಿ, ನಾವು ಪಲ್ಸ್ ಸೆನ್ಸ್ ಮಾಡುವಾಗ ಪಲ್ಸ್ ಅಂತ ಎಷ್ಟು ಪಲ್ಸ್ ಅಂತ ಹೇಳಿ ಹೇಳ್ತಾ ಇರ್ತೀವಲ್ವಾ, ಅದೇ ರೀತಿಯಲ್ಲಿ ಎಷ್ಟು ಪಲ್ಸ್ ನಾವು ಸೆನ್ಸ್ ಮಾಡಿದ್ವಿ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕಾಗಿದ್ರೆ ಇಲ್ಲೇ ಪಲ್ಸ್ ವಿಡ್ತ್ ಮಾಡ್ಯುಲೇಟರ್ಸ್ ಅಂತ ಉಂಟು. ಸೊ ಫಿಗರ್ 1.6 shows various functional unit in an MCU that are embedded in an IoT device or physical object. ಸೊ ನಾವು ಯೂಸ್ ಮಾಡುವ ಪ್ರತಿಯೊಂದು IoT ಡಿವೈಸ್ ಅಥವಾ ಫಿಸಿಕಲ್ ಆಬ್ಜೆಕ್ಟ್ ಅಂತ ನಾವೇನು ಹೇಳ್ತಾ ಇದೀವೋ ಆ ಫಿಸಿಕಲ್ ಆಬ್ಜೆಕ್ಟ್ IoT ಡಿವೈಸಸ್ ನಲ್ಲಿ ಕಂಪಲ್ಸರಿ MCU ಇರುತ್ತೆ. ಆ MCU ಮೈಕ್ರೋ ಕಂಟ್ರೋಲರ್ ಯೂನಿಟ್ ಆಗಿರುತ್ತೆ. ಅದರಲ್ಲಿ ಏನೆಲ್ಲ ಪಾರ್ಟ್ ಉಂಟು ಅಂತ ಹೇಳಿ ನಾವಿಲ್ಲಿ ನೋಡಬಹುದು. ಇಟ್ ಇಸ್ CPU, ಇಂಟರ್ನಲ್ RAM, ಮೆಮೊರಿ ಉಂಟು, ಇಂಟರ್ನಲ್ ಫ್ಲಾಶ್ ಅಂಡ್ ಫರ್ಮ್ವೇರ್ ಅಂತ ಹೇಳ್ತಾ ಇದ್ದಾರೆ. ಸೊ ರಾಮ್ ಅಂತಾನೂ ಹೇಳ್ಬಹುದು ಇದನ್ನ. ಇದು ಇಂಟರ್ನಲ್ ಫ್ಲಾಶ್ ಆರ್ ಫರ್ಮ್ವೇರ್ ಅಂತ ಹೇಳಿದ್ರೆ ಏನು, ರಾಮ್ ಮೆಮೊರಿ. ಓಕೆ, ಬಿಲ್ಟ್ ಇನ್ ಕೋಡ್ಸ್. ನೆಕ್ಸ್ಟ್ ಟೈಮರ್ ಅಂತದೆಲ್ಲ ವರ್ಕ್ ಆಗಬೇಕಾದ್ರೆ ಇಲ್ಲಿ ಟೈಮರ್ಸ್ ಉಂಟು. ಪೋರ್ಟ್ ಪ್ರೋಗ್ರಾಮಬಲ್ IO ಪೋರ್ಟ್ಸ್. ಸೊ ನಿಮ್ಮ ಇನ್ಪುಟ್ ಔಟ್ಪುಟ್ ನ ಪ್ಲೇಸ್ ಮಾಡ್ತೀವಿ. ಜನರಲ್ ಪರ್ಪಸ್ IO ಪೋರ್ಟ್ಸ್, ಜನರಲ್ ಪರ್ಪಸ್ IO ಪೋರ್ಟ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಸೀರಿಯಲ್ IO ಪೋರ್ಟ್ಸ್, ನಿಮ್ಮ ಸೀರಿಯಲ್ IO ಪೋರ್ಟ್ಸ್ ಉಂಟು. ಪಲ್ಸ್ ವಿಡ್ತ್ ಮಾಡ್ಯುಲೇಟರ್ ಉಂಟು. ADC ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಉಂಟು. ಕಮ್ಯುನಿಕೇಶನ್ ನೆಟ್ವರ್ಕ್ ಇಂಟರ್ಫೇಸ್ ಉಂಟು. ಕಮ್ಯುನಿಕೇಶನ್ ನೆಟ್ವರ್ಕ್ ಇಂಟರ್ಫೇಸ್ ಅಂತ ಹೇಳಿದ್ರೆ ಈ ಡಿವೈಸ್ ನ ನಾವು ನೆಟ್ವರ್ಕ್ ಗೆ ಕನೆಕ್ಟ್ ಮಾಡೋದು. ಓಕೆ, MCU IoT ಡಿವೈಸ್ ನ ಕನೆಕ್ಟ್ ಮಾಡಬೇಕಾದ್ರೆ ಈ ಪೋರ್ಟ್ ಕಂಪಲ್ಸರಿ ಇರಬೇಕು. ಹಾರ್ಡ್ವೇರ್ ನಲ್ಲಿ ಸರ್ಕ್ಯೂಟ್ರಿ ಬೋರ್ಡ್ ನಲ್ಲಿ ಫಿಕ್ಸ್ ಆಗಿರಬೇಕು. ಗಾಟ್ ಇಟ್? ಅಂಡ್ ನೆಕ್ಸ್ಟ್ ಅವರ್ ಕಾನ್ಸೆಪ್ಟ್ ಇಸ್ ಕಮ್ಯುನಿಕೇಶನ್ ಮಾಡ್ಯೂಲ್. ಆಲ್ರೆಡಿ ನಾವು ಲಾಸ್ಟ್ ಕಮ್ಯುನಿಕೇಶನ್ ಮಾಡ್ಯೂಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಇಲ್ಲಿನೂ ಈ ಕಮ್ಯುನಿಕೇಶನ್ ಮಾಡ್ಯೂಲ್ ಬಗ್ಗೆ ತಗೊಳ್ತಾ ಇದೀವಿ. Okay, a communication module consists of protocol handlers, message queues and message cache. Communication module ನಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದೀವಿ ಇಲ್ಲಿ. ಪ್ರೋಟೋಕಾಲ್ ಹ್ಯಾಂಡ್ಲರ್ಸ್, ನಮ್ಮ ಹತ್ರ ಬೇರೆ ಬೇರೆ ಪ್ರೋಟೋಕಾಲ್ಸ್ ಉಂಟು. ನಾವು IBH ನಲ್ಲಿ ಕಲ್ತಿದ್ವಿ. FTP, HTTP ಅಲ್ವಾ, FTP, HTTP, SMTP ಇಂಥದ್ದೆಲ್ಲ ಪ್ರೋಟೋಕಾಲ್ಸ್ ಕಲ್ತಿದ್ವಿ. ಇಲ್ಲಿ ಅಡಿಷನಲ್ ಪ್ರೋಟೋಕಾಲ್ಸ್ ಇರುತ್ತೆ. ಅದೇ ರೀತಿಯಲ್ಲಿ ಮೆಸೇಜ್ ಕ್ಯೂ ಅಂಡ್ ಮೆಸೇಜ್ ಕ್ಯಾಶ್. ಮೆಸೇಜ್ ಕ್ಯೂ ನಲ್ಲಿ ಹೇಗೆ ಕಂಟ್ರೋಲ್ ಮಾಡೋದು, ಮೆಸೇಜಸ್ ಕ್ಯಾಶ್ ನಲ್ಲಿ ಹೇಗೆ ಲೊಕೇಟ್ ಮಾಡೋದು ಅನ್ನೋದನ್ನೆಲ್ಲ ಇಲ್ಲಿ ಈ ಮಾಡೆಲ್ ಸ್ಪೆಸಿಫೈ ಮಾಡುತ್ತೆ. ಓಕೆ, a device message queue inserts the messages in the queue and deletes the message from the queue in a first in first out manner. ಸೊ ಇಲ್ಲಿ ಮೆಸೇಜ್ ಕ್ಯೂ ಅಂತ ನಾವೇನು ಹೇಳ್ತಾ ಇದೀವೋ, ಈ ಕಮ್ಯುನಿಕೇಶನ್ ಮಾಡ್ಯೂಲ್ ನಲ್ಲಿ ಬರ್ತಾ ಇರುವ ಮೆಸೇಜ್ ಯಾರು ಫಸ್ಟ್ ಬಂದ್ರೆ ಆ ಫಸ್ಟ್ ಮೆಸೇಜ್ ನ ಕ್ಯೂ ನಲ್ಲಿ ಪ್ಲೇಸ್ ಮಾಡುತ್ತೆ. ಅದಾದ ನಂತರ ಡೆಲಿಟ್ಸ್ ದ ಮೆಸೇಜ್ ಫ್ರಮ್ ದ ಕ್ಯೂ ಇನ್ ಎ ಫಸ್ಟ್ ಇನ್ ಫಸ್ಟ್ ಔಟ್. ಯಾವುದು ಫಸ್ಟ್ ಬಂತು ಆ ಮೆಸೇಜ್ ಓದಿದ ನಂತರ ಆ ಮೆಸೇಜಸ್ ನ ಡೆಲೀಟ್ ಮಾಡಿಬಿಡುತ್ತೆ. ಓಕೆ, ಸೊ ಯಾವ ಆರ್ಡರ್ ನಲ್ಲಿ ಆಗ್ತಾ ಉಂಟು, ಫಸ್ಟ್ ಇನ್ ಫಸ್ಟ್ ಔಟ್ ಆರ್ಡರ್ ನಲ್ಲಿ ಆಗ್ತಾ ಉಂಟು. ಡಿವೈಸ್ ಮೆಸೇಜ್ ಕ್ಯಾಶ್ ಸ್ಟೋರ್ಸ್ ದ ರಿಸೀವ್ಡ್ ಮೆಸೇಜ್.
ಇಲ್ಲಿ ಡಿವೈಸ್ ಕ್ಯಾಶ್ ಮೆಸೇಜ್ ಕ್ಯಾಶ್ ಅಂತ ಹೇಳಿದ್ವಿ. ಆ ಮೆಸೇಜ್ ಕ್ಯಾಶ್ ನಲ್ಲಿ ಏನಾಗುತ್ತೆ, ಇಲ್ಲಿ ಏನು ಮೆಸೇಜ್ ಬಂತೋ ಆ ಮೆಸೇಜ್ ನ ಸ್ಟೋರ್ ಮಾಡುತ್ತೆ. ಸ್ಟೋರ್ಸ್ ದ ರಿಸೀವ್ಡ್ ಮೆಸೇಜ್, ಏನು ಮೆಸೇಜ್ ಬಂತೋ ಆ ಮೆಸೇಜ್ ನ ಸ್ಟೋರ್ ಮಾಡುತ್ತೆ. ಓಕೆ, ರೆಪ್ರೆಸೆಂಟೇಷನಲ್ ಸ್ಟೇಟ್ ಟ್ರಾನ್ಸ್ಫರ್, ಇಷ್ಟು ತನಕ ನಾವು ರೆಸ್ಟ್ ಅಂತ ಹೇಳಿ ಇಲ್ಲಿ ಮೇಲೆಲ್ಲ ನೋಡಿರ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್, ಎಕ್ಸ್ಪಾಂಡ್ ನಲ್ಲಿ ಕೇಳ್ತಾರೆ. ಓಕೆ, representational state transfer. Representational state transfer architectural style can be used for HTTP access by get, post, put and delete method for resource and building web service. ಇಲ್ಲಿ REST protocol, ಇದು ನೆನಪಿಟ್ಕೊಳ್ಳಿ. REST ಅನ್ನೋದು ಪ್ರೋಟೋಕಾಲ್. REST protocol ಏನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದ ಎಕ್ಸ್ಪಾಂಡ್ ಆಫ್ ರೆಸ್ಟ್? ರೆಪ್ರೆಸೆಂಟೇಷನಲ್ ಸ್ಟೇಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದನ್ನು ಯೂಸ್ ಮಾಡಿ ನಾವೇನ್ ಮಾಡ್ಬೋದು, HTTP ನ ಆಕ್ಸೆಸ್ ಮಾಡ್ಬೋದು. ಓಕೆ, ಇದನ್ನ ಈ ಆರ್ಕಿಟೆಕ್ಚರಲ್ ಸ್ಟೈಲ್ ತರವೇ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, HTTP ಪ್ರೋಟೋಕಾಲ್ಸ್ ನ ಆಕ್ಸೆಸ್ ಮಾಡ್ಬೋದು. ಆಕ್ಸೆಸ್ ಮಾಡಬೇಕಾದ್ರೆ ನಮ್ಮ ಹತ್ರ ಕೆಲವು ಮೆಥಡ್ಸ್ ಇರುತ್ತೆ. ಯಾವುದೆಲ್ಲ ಮೆಥಡ್ ಉಂಟು? ಗೆಟ್ ಮೀನ್ಸ್ ಆಕ್ಸೆಸ್, ಪೋಸ್ಟ್ ಮೀನ್ಸ್ ಸೆಂಡ್, ಪುಟ್ ಮೀನ್ಸ್ ಪ್ಲೇಸ್ ಅಂಡ್ ಡೆಲಿಟ್ ಮೀನ್ಸ್ ರಿಮೂವ್. ಓಕೆ, ಸೊ ಇಂಥ ವೆಬ್ ಸರ್ವಿಸಸ್ ನ ನಾವು ಡೆವಲಪ್ ಮಾಡಬೇಕು. IoT ಮುಖಾಂತರ ನಾವೇನೇ ಒಂದು IoT ಡಿವೈಸ್ ನಲ್ಲಿ ನಾವು ಇಂಥ ವೆಬ್ ಸರ್ವಿಸಸ್ ಗೆ ಸಂಬಂಧಪಟ್ಟ ಆಕ್ಷನ್ಸ್ ಎಲ್ಲ ನಾವು ಪರ್ಫಾರ್ಮ್ ಮಾಡಬೇಕಾಗಿದ್ರೆ ನಮ್ಮ ಹತ್ರ ಇರುವ ಆರ್ಕಿಟೆಕ್ಚರಲ್ ಸ್ಟೈಲ್ ಪ್ರೋಟೋಕಾಲ್ ಯಾವುದು? ರೆಸ್ಟ್ ಪ್ರೋಟೋಕಾಲ್. ಓಕೆ, ರೆಸ್ಟ್ ಪ್ರೋಟೋಕಾಲ್ HTTP ನ ಯೂಸ್ ಮಾಡಿಕೊಂಡು ಎಲ್ಲ ಆಕ್ಷನ್ ಮಾಡುತ್ತೆ. ಓಕೆ, ಯಾವ ಮೆಥಡ್ ಯೂಸ್ ಮಾಡುತ್ತೆ? ಗೆಟ್ ಮೆಥಡ್ ಆಕ್ಸೆಸ್ ಮಾಡೋದು, ಪೋಸ್ಟ್ ಮೆಥಡ್ ಸೆಂಡ್ ಮಾಡೋದು, ಪುಟ್ ಮೆಥಡ್ ಪ್ಲೇಸ್ ಮಾಡೋದು, ಡೆಲಿಟ್ ಮೆಥಡ್ ರಿಮೂವ್ ಮಾಡೋದು. Okay, so next one is the software. Let us see, IoT software consists of two components. IoT software ನಲ್ಲಿ ಎರಡು ಕಾಂಪೊನೆಂಟ್ ಉಂಟು, ಸಾಫ್ಟ್ವೇರ್ ಅಟ್ ದ IoT ಡಿವೈಸ್ ಅಂಡ್ ಸಾಫ್ಟ್ವೇರ್ ಅಟ್ ದ IoT ಸರ್ವರ್. ಸೊ ಇಲ್ಲಿ ಎರಡು ಕಾಂಪೊನೆಂಟ್ ಉಂಟು ಅಂತ ಹೇಳ್ತಾ ಇದ್ವಿ. ಆ ಎರಡು ಕಾಂಪೊನೆಂಟ್ ಯಾವುದು? IoT ಡಿವೈಸ್ ಅಂಡ್ ಸಾಫ್ಟ್ವೇರ್ ಅಟ್ ದ IoT ಸರ್ವರ್. ಡಿವೈಸ್ ನಲ್ಲಿ ಇರುವ ಸಾಫ್ಟ್ವೇರ್, ಸಾಫ್ಟ್ವೇರ್ ನಲ್ಲಿ IoT ಸರ್ವರ್ ನಲ್ಲಿ ಇರುವ ಸಾಫ್ಟ್ವೇರ್. ಡಿವೈಸ್, ಪ್ಲೀಸ್ ಅಬ್ಸರ್ವ್ ಹಿಯರ್, IoT ಡಿವೈಸ್ ನಲ್ಲಿ ಸಾಫ್ಟ್ವೇರ್, ಅದೇ ರೀತಿಯಲ್ಲಿ IoT ಸರ್ವರ್ ನಲ್ಲಿ ಇರುವ ಸಾಫ್ಟ್ವೇರ್ ಅಂತ ಹೇಳ್ತಾ ಇದ್ದಾರೆ. ಫಿಗರ್ 1.7 ಶೋಸ್ ಸಾಫ್ಟ್ವೇರ್ ಕಾಂಪೊನೆಂಟ್ ಫಾರ್ ದ IoT ಡಿವೈಸ್ ಹಾರ್ಡ್ವೇರ್ ಅಂಡ್ ಸರ್ವರ್. ಸೊ ಇಲ್ಲಿ 1.7 ಫಿಗರ್ ನಲ್ಲಿ ನಾವು ನೋಡಬಹುದು IoT ಡಿವೈಸ್ ಹಾರ್ಡ್ವೇರ್ ನೋಡಬಹುದು, ಅದೇ ರೀತಿಯಲ್ಲಿ ಸರ್ವರ್ ನ ನೋಡಬಹುದು. ಓಕೆ, ಸರ್ವರ್ ಸಾಫ್ಟ್ವೇರ್ ಕಾಂಪೊನೆಂಟ್ ನ ನೋಡಬಹುದು. ಸೊ ಇಲ್ಲಿ ಕೊಟ್ಟಿದ್ದಾರೆ, ಲೆಟ್ ಅಸ್ ಸಿ. ಇಲ್ಲಲ್ವಾ? ಸೊ ಇಲ್ಲೇ ನೋಡುವ, ಸಾಫ್ಟ್ವೇರ್ ಕಾಂಪೊನೆಂಟ್ ಫಾರ್ ಡಿವೈಸ್, IoT ಸರ್ವರ್ ಫಾರ್ ಮ್ಯಾನೇಜ್, ಅಕ್ವೈರ್, ಆರ್ಗನೈಸೇಷನ್ ಅಂಡ್ ಅನಲೈಸ್. ಸೊ ಈ IoT ಸರ್ವರ್ ಯಾಕೆ ಯೂಸ್ ಮಾಡ್ತಾ ಇದ್ವಿ? ಮ್ಯಾನೇಜ್ ಮಾಡಲಿಕ್ಕೆ, ಆಕ್ಸೆಸ್ ಮಾಡಲಿಕ್ಕೆ, ಅರೇಂಜ್ ಮಾಡಲಿಕ್ಕೆ, ಆರ್ಗನೈಸಿಂಗ್ ಮೀನ್ಸ್ ಅರೇಂಜ್ ಮಾಡಲಿಕ್ಕೆ ಮತ್ತೆ ಅನಲೈಸ್ ಮಾಡಲಿಕ್ಕೆ. ಸೊ ಇದರಲ್ಲಿ ಏನೆಲ್ಲ ಉಂಟು? ಇಂಟಿಗ್ರೇಷನ್, ಕೊಲಾಬ್ರೇಷನ್ ಅಂಡ್ ಪ್ರೋಸೆಸ್. ಸೊ ಇದರಲ್ಲಿ ಇಂಟಿಗ್ರೇಷನ್ ಎಲ್ಲ ಫಿಕ್ಸ್ ಆಗಿ ಉಂಟು, ಕೊಲಾಬ್ರೇಷನ್ ಪೀಪಲ್ ಅಥವಾ ಎಕ್ವಿಪ್ಮೆಂಟ್ ಕೊಲಾಬ್ರೇಟ್ ಆಗಿರುತ್ತೆ, ಪ್ರೋಸೆಸ್ ಕೊಲಾಬ್ರೇಷನ್ ಅಂಡ್ ಪ್ರೋಸೆಸ್ ಅಂತ ಹೇಳುವಾಗ ಇಲ್ಲಿ ಪೀಪಲ್ ಮತ್ತೆ ಹಾರ್ಡ್ವೇರ್ ಡಿವೈಸಸ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಪ್ರೋಸೆಸ್ ಆಗಿರ್ಬೋದು, ಹಾಗೆ ಸರ್ವಿಸ್ನು ಇರುತ್ತೆ. ಸೊ ಇದೆಲ್ಲ ಮಾಡಬೇಕಾಗಿದ್ರೆ ನಮ್ಮ ಹತ್ರ ಅಪ್ಲಿಕೇಶನ್ ಸಾಫ್ಟ್ವೇರ್ ಬೇಕು. ಆ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಲ್ರೆಡಿ ನಾವು ನೋಡಿದ್ದೀವಿ, ರಿಪೋರ್ಟಿಂಗ್ ಅನಾಲಿಸಿಸ್ ಕಂಟ್ರೋಲ್ ಮಾಡುತ್ತೆ. ಎಡ್ಜ್ ಕಂಪ್ಯೂಟಿಂಗ್ ಡಿವೈಸಸ್ ಹಾರ್ಡ್ವೇರ್ ಬೇಕು, ಇದಕ್ಕೆ ಸಂಬಂಧಪಟ್ಟ ಸಾಫ್ಟ್ವೇರ್ ಬೇಕು, ರೈಟ್? ಸೊ ಪ್ಲೀಸ್ ಅಬ್ಸರ್ವ್ ಹಿಯರ್, ದೀಸ್ ಆರ್ ದ ಸರ್ವರ್ ಮ್ಯಾನೇಜ್ ಮಾಡಲಿಕ್ಕೆ ಬೇಕಾಗಿರೋದು. ಓಕೆ, ಸೊ ನೆಕ್ಸ್ಟ್ ಕನೆಕ್ಟಿವಿಟಿ, ಕಮ್ಯುನಿಕೇಶನ್ ಅಂಡ್ ಪ್ರೊಸೆಸಿಂಗ್ ಯೂನಿಟ್, ಇದನ್ನು ನಾವು ನೋಡಿದ್ದೀವಿ. ನಿಮ್ಮ ಫಿಗರ್ ಫಸ್ಟ್ ಇದನ್ನು ನೋಡಿದ್ರೆ ಸೇಮ್ ಟು ಸೇಮ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ IoT ಡಿವೈಸ್ ಸಾಫ್ಟ್ವೇರ್ ಫಾರ್ ಗ್ಯಾದರ್ ಡಾಟಾ, ಎನ್ರಿಚ್ ಅಂಡ್ ಕಮ್ಯುನಿಕೇಶನ್. ಯಾವುದೆಲ್ಲ ಡಿವೈಸಸ್ ಬೇಕು, IoT ಡಿವೈಸ್ಗೆ ಯಾವ ಸಾಫ್ಟ್ವೇರ್ ಬೇಕು, ಆ ಸಾಫ್ಟ್ವೇರ್ ಇಂದ ಯಾವುದೆಲ್ಲ ಡಾಟಾ ಗ್ಯಾದರ್ ಮಾಡ್ಬೋದು, ಕಲೆಕ್ಟ್ ಮಾಡ್ಬೋದು, ಎನ್ರಿಚ್ ಮಾಡ್ಬೋದು. ಎನ್ರಿಚ್ ಮೀನ್ಸ್ ಡಿವೈಡ್ ಮಾಡೋದು ಅಂತದೆಲ್ಲ. ಓಕೆ, ಸ್ಪ್ಲಿಟ್ ಮಾಡೋದು, ಡಿವೈಡ್ ಮಾಡೋದು ಅಂತದನ್ನೆಲ್ಲ ಹೇಳ್ಬೋದು. ಕಮ್ಯುನಿಕೇಶನ್ ಮಾಡೋದು, ನೆಟ್ವರ್ಕ್ ನಲ್ಲಿ ಸೆಂಡ್ ಮಾಡಬೇಕು. ಓಕೆ, ಸೊ ಅದಕ್ಕೆ ಇಲ್ಲಿ ಲೈನ್ ಕೊಟ್ಟಿದ್ದಾರೆ. ಇಲ್ಲಿ ಕನೆಕ್ಟಿವಿಟಿ ಇಂಟರ್ಫೇಸ್, ಕಮ್ಯುನಿಕೇಶನ್ ಅಂಡ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತಾ ಇದ್ದಾರೆ. ಕನೆಕ್ಟಿವಿಟಿ ಇಂಟರ್ಫೇಸ್ ಬೇಕು, ಕನೆಕ್ಟಿವಿಟಿ ಇಂಟರ್ಫೇಸ್ ಬೇಕಾಗಿದ್ರೆ ನಿಮ್ಮ ಕಮ್ಯುನಿಕೇಶನ್ ಅಂಡ್ ಪ್ರೊಸೆಸಿಂಗ್ ಯೂನಿಟ್ ಬೇಕು, ರೈಟ್? ಅದೇ ರೀತಿಯಲ್ಲಿ ಎಡ್ಜ್ ಕಂಪ್ಯೂಟಿಂಗ್, ಡಾಟಾ ಎಲಿಮೆಂಟ್ ಅನಾಲಿಸಿಸ್ ಇನ್ ಟ್ರಾನ್ಸ್ಫಾರ್ಮೇಶನ್, ಟ್ರಾನ್ಸ್ಕೋಡಿಂಗ್ ಅಂತ ಹೇಳಿ ನಾವು ಕಲ್ತಿದ್ದೀವಿ. ನೆಕ್ಸ್ಟ್ IoT ಡಿವೈಸ್ ಹಾರ್ಡ್ವೇರ್, ಫಿಸಿಕಲ್ ಡಿವೈಸಸ್ ಅಂಡ್ ಕಂಟ್ರೋಲರ್ಸ್. ಇಷ್ಟು ತನಕ ನಾವು ನೋಡ್ತಾ ಇದ್ವಿ, ಯಾವುದೆಲ್ಲ ಡಿವೈಸಸ್ ತಗೊಳ್ತಿರೋ ಆ ಡಿವೈಸ್ ಇರಬೇಕು, ಅದರಲ್ಲಿ ಕಂಪಲ್ಸರಿ ಕಂಟ್ರೋಲರ್ ಇರಬೇಕು. ಸೊ ಇಲ್ಲಿ ಸೆನ್ಸಾರ್ಸ್ ಆಗಿರ್ಬೋದು, ಫಿಸಿಕಲ್ ಡಿವೈಸ್, ಮೆಷಿನ್ಸ್ ಆಗಿರ್ಬೋದು, ಡಿವೈಸಸ್ ಆಗಿರ್ಬೋದು, ಇಂಟೆಲಿಜೆಂಟ್ ಎಡ್ಜ್ ನೋಡ್, ಡಿಫ್ರೆಂಟ್ ಎಡ್ಜ್ ನೋಡ್ಜಸ್ ಆಗಿರ್ಬೋದು. ಸೊ ದೀಸ್ ಆರ್ ದ ಸಾಫ್ಟ್ವೇರ್ ಕಾಂಪೊನೆಂಟ್ಸ್ ಅಂಡ್ ಡಿವೈಸ್ ಹಾರ್ಡ್ವೇರ್ ವೇರ್ ವಿ ಆರ್ ಗೋಯಿಂಗ್ ಟು ಬಿ ಯೂಸಿಂಗ್
your sensors and control units. Okay, and next our topic is middleware. Let us see what is a middleware. Right, open IoT is an open source middleware. ಓಪನ್ ಐಒಟಿ ಅಂತ ಹೇಳ್ತಾ ಇದ್ವಿ, ಇದು ನಾವೊಂದು ಓಪನ್ ಸೋರ್ಸ್ ಮಿಡಲ್ ವೇರ್ ಅಂತ ಹೇಳ್ತಾ ಇದ್ವಿ, ಫ್ರೀ ಆಗಿ ಸಿಗುವಂತ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಓಕೆ, ಇಟ್ ಎನೇಬಲ್ಸ್ ಕಮ್ಯುನಿಕೇಶನ್ ವಿತ್ ಸೆನ್ಸಾರ್ ಕ್ಲೌಡ್ಸ್ ಆಸ್ ವೆಲ್ ಆಸ್ ಕ್ಲೌಡ್ ಬೇಸ್ಡ್ ಸೆನ್ಸಿಂಗ್ ಆಸ್ ಅ ಸರ್ವಿಸ್ ಆಫ್ percentage IoT systems is a middleware which enables provisioning of communication stack for smart device using IP version 6, OBIX, 6LoWPAN, COAP and multiple standard and protocols. So ಇದು ಫ್ರೀ ಆಗಿ ಸಿಗುವಂತ ಒಂದು ಸಾಫ್ಟ್ವೇರ್ ಆಗಿರುತ್ತೆ ಮಿಡಲ್ವೇರ್. ಈ ಮಿಡಲ್ವೇರ್ ನ ಯೂಸ್ ಮಾಡಿ ನಾವೇನ್ ಮಾಡಬಹುದು, ಕಮ್ಯುನಿಕೇಶನ್ ನ ಸೆಟ್ ಮಾಡಬಹುದು. ಎಲ್ಲಿಂದ ಎಲ್ಲಿಗೆ? ಕಮ್ಯುನಿಕೇಶನ್ ವಿತ್ ಸೆನ್ಸಾರ್ ಕ್ಲೌಡ್ಸ್ as well as cloud based sensing services. So cloud based sensors ಗೆ ಮತ್ತೆ cloud based sensing services ಗೆ ನಾವೇನ್ ಮಾಡಬಹುದು, ಲಿಂಕ್ ಮಾಡಬಹುದು. Okay, IoT system is a middleware. Okay, IoT system is a middleware which enables provisioning of communication. ಈ IoT system ನ middleware ಆಗಿರುತ್ತೆ, ಸಾಫ್ಟ್ವೇರ್ ಆಗಿರುತ್ತೆ. middleware is also one kind of a freely available software. ಇದರ ಮೇನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಎನೇಬಲ್ಸ್ ಮೀನ್ಸ್ ಏನ್ ಮಾಡುತ್ತೆ, ಇಟ್ ಎನೇಬಲ್ಸ್ ಪ್ರಾವಿಷನಿಂಗ್ ಆಫ್ ಕಮ್ಯುನಿಕೇಶನ್ ಸ್ಟ್ಯಾಕ್. ಸೊ ಪ್ರಾವಿಷನ್ ಕಮ್ಯುನಿಕೇಶನ್ ಸ್ಟ್ಯಾಕ್, ಕಮ್ಯುನಿಕೇಶನ್ ಕರೆಕ್ಟ್ ಆಗಿ ಎಸ್ಟಾಬ್ಲಿಷ್ಮೆಂಟ್ ಆಯ್ತಾ ಸ್ಟ್ಯಾಕ್ ರೂಪದಲ್ಲಿ. ಸ್ಟ್ಯಾಕ್ ಅಂತ ಹೇಳಿದ್ವಿ ಫಸ್ಟ್ ಇನ್ ಫಸ್ಟ್ ಔಟ್, ರೈಟ್? ಯಾರು ಫಸ್ಟ್ ಬಂದಿದ್ರು ಅವರು ಫಸ್ಟ್ ಹೋಗ್ತಾರೆ. ಸ್ಟ್ಯಾಕ್ ಫಾರ್ ಸ್ಮಾರ್ಟ್ ಡಿವೈಸಸ್, ನಿಮ್ಮ ಸ್ಮಾರ್ಟ್ ಡಿವೈಸಸ್ ನಿಂದ ಕಮ್ಯುನಿಕೇಶನ್ ಸ್ಟ್ಯಾಕ್ ನ ಫಾರ್ಮೇಶನ್ ಮಾಡುತ್ತೆ. ಈ ಕಮ್ಯುನಿಕೇಶನ್ ಸ್ಟ್ಯಾಕ್ ನ ಫಾರ್ಮೇಶನ್ ಮಾಡ್ಬೇಕಾದ್ರೆ ನಾವು ಡೇಟಾ ಸೆಂಡ್ ಮಾಡ್ತೀವಿ. ಡೇಟಾ ಸೆಂಡ್ ಮಾಡ್ಬೇಕಂತ ಹೇಳಿದ್ರೆ ನಾವು ಕೆಲವೆಲ್ಲ ಪ್ರೋಟೋಕಾಲ್ಸ್ ಯೂಸ್ ಮಾಡಬೇಕು. ಆ ಪ್ರೋಟೋಕಾಲ್ IP ವರ್ಷನ್ 6 ಆಗಿರ್ಬೋದು, OBIX ಆಗಿರ್ಬೋದು, 6LoWPAN ಆಗಿರ್ಬೋದು, COAP ಆಗಿರ್ಬೋದು, ಅದೇ ರೀತಿಯಲ್ಲಿ ವಿವಿಧ ಪ್ರೋಟೋಕಾಲ್ಸ್ ಆಗಿರ್ಬೋದು. ಓಕೆ, ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದ್ದಾರೆ ನೋಡಿ. ದ OBIX ಇಸ್ ಅ ಸ್ಟ್ಯಾಂಡರ್ಡ್ XML ಅಂಡ್ ವೆಬ್ ಸರ್ವಿಸ್ ಪ್ರೋಟೋಕಾಲ್. ಸೊ ಇಲ್ಲಿ OBIX ಅಂತ ಹೇಳ್ತಾ ಇದ್ದಾರೆ, ಇದು ಸ್ಟ್ಯಾಂಡರ್ಡ್ ಎಕ್ಸ್ಟೆನ್ಷನ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂಡ್ ವೆಬ್ ಸರ್ವಿಸ್ ಪ್ರೋಟೋಕಾಲ್. ಇದು ವೆಬ್ ಸರ್ವಿಸ್ ಪ್ರೋಟೋಕಾಲ್ ಆಗಿರುತ್ತೆ. OBIX ಅಂದ್ರೆ ಏನು? ಓಪನ್ ಬಿಲ್ಡಿಂಗ್ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್. ವಾಟ್ ಇಸ್ OBIX? ಓಪನ್ ಬಿಲ್ಡಿಂಗ್ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್. ವಾಟ್ ಇಸ್ REST? REST is representational state transfer architecture. ಇದು ನೆಕ್ಸ್ಟ್ ಚಾಪ್ಟರ್ ನಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಉಂಟು, 5 ಮಾರ್ಕ್ಸ್. ಸೊ ಇದನ್ನು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಹೇಳ್ತಾ ಇದ್ವಿ. ಎಕ್ಸಾಂಪಲ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ಸ್ ಆರ್ RIoT, ರಾಸ್ಬೆರಿ ಪೈನ್, ಇಲ್ಲಿ ಬಯಾನ್ ಅಂತ ಹೇಳ್ಕೊಟ್ಟಿದ್ದಾರೆ. ಓಕೆ, ಸೊ ಯಾವುದೆಲ್ಲ ಆಪರೇಟಿಂಗ್ ಸಿಸ್ಟಮ್ಸ್ ಉಂಟು, IoT ಗೆ ಸಂಬಂಧಪಟ್ಟ ಆಪರೇಟಿಂಗ್ ಸಿಸ್ಟಮ್ಸ್ ಯಾವುದು? OS ಮೀನ್ಸ್ ಆಪರೇಟಿಂಗ್ ಸಿಸ್ಟಮ್ಸ್, ದಟ್ ಈಸ್ RIoT, ಬಯಾನ್ ಆರ್ ರಾಸ್ಬೆರಿ ಪೈ. ಬಯಾನ್ ಅಂತ ಹೇಳಲಿಕ್ಕೆ ಕಷ್ಟ ಆಗಿದ್ರೆ ರಾಸ್ಬೆರಿ ಪೈ, Aljayan, Spark and Contiki. All these are the operating systems of examples of RIoT. Okay, IoT. RIoT is an operating system for IoT device. ನಿಮ್ಮ IoT device ಗೆ ಬೇಕಾಗಿರುವ ಆಪರೇಟಿಂಗ್ ಸಿಸ್ಟಮ್. ಹೇಗೆ ನಿಮ್ಮ ಮೊಬೈಲ್ಗೆ, ಕಂಪ್ಯೂಟರ್ಗೆ ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ಸ್ ಉಂಟು. ಫಾರ್ ಎಕ್ಸಾಂಪಲ್ ನಾನು ವಿಂಡೋಸ್ ಯೂಸ್ ಮಾಡ್ತಾ ಇದ್ದೀನಿ, ನೀವು ಕೆಲವರು ಮ್ಯಾಕ್ ಯೂಸ್ ಮಾಡ್ಬೋದು, ಕೆಲವರು ಲೈನೆಕ್ಸ್ ಯೂಸ್ ಮಾಡ್ಬೋದು, ರೈಟ್? ಹೌದಾ? ನಾವು ಮೊಬೈಲಲ್ಲಿ ಆಂಡ್ರಾಯ್ಡ್ ಯೂಸ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಿಮ್ಮ IoT ಡಿವೈಸಸ್ ಯೂಸ್ ಮಾಡಬೇಕಾಗಿದ್ರೆ ಇಂಥ ಆಪರೇಟಿಂಗ್ ಸಿಸ್ಟಮ್ ಬೇಕೇ ಬೇಕು. ಅದು ಯಾವುದಂತ ಹೇಳ್ತಾ ಇದ್ದಾರೆ? RIoT, ರಾಸ್ಬೆರಿ ಪೈನ್, Aljayan, Spark and Contiki. ಓಕೆ, ಇಲ್ಲಿ RIoT ಸಿಸ್ಟಮ್ ಅನ್ನೋದು IoT ಒಬ್ಬ ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. RIoT ಸಪೋರ್ಟ್ಸ್ ಬೋತ್ ಡೆವಲಪರ್ ಅಂಡ್ ಮಲ್ಟಿಪಲ್ ಆರ್ಕಿಟೆಕ್ಚರ್ಸ್. ಇಲ್ಲಿ RIoT ಡೆವಲಪರ್ಗೂ ಸಪೋರ್ಟ್ ಮಾಡುತ್ತೆ, ಅದೇ ರೀತಿಯಲ್ಲಿ ಮಲ್ಟಿಪಲ್ ಆರ್ಕಿಟೆಕ್ಚರ್ಸ್ ಅದನ್ನು ಡೆವಲಪ್ ಮಾಡುವವರಿಗೂ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ಕ್ಲೂಡಿಂಗ್ ARM7, Cortex M0, Cortex M3, Cortex M4, ಸ್ಟ್ಯಾಂಡರ್ಡ್ x86 PCs ಅಂಡ್ TI MSP 430. ಸೊ ಇದೆಲ್ಲ ಮದರ್ ಬೋರ್ಡ್ ಚಿಪ್ಸೆಟ್ ಆಗಿರುತ್ತೆ. ಈ ಚಿಪ್ಸೆಟ್ ನಲ್ಲಿ ಎಲ್ಲ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದೆಲ್ಲ ಮದರ್ ಬೋರ್ಡ್ ಚಿಪ್ಸೆಟ್ ವರ್ಷನ್ಸ್. ಓಕೆ, ಕೆಲವು ಲೋಯರ್ ವರ್ಷನ್ ಇರ್ಬೋದು, ಕೆಲವು ಹೈ ವರ್ಷನ್ ಇರ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಮೊಬೈಲ್ನ ಪ್ರೊಸೆಸರ್ ಯಾವುದು ಅಂತ ಹೇಳಿದ್ರೆ ನೀವು ಹೇಳ್ತೀರಾ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಅಥವಾ ARM ಪ್ರೊಸೆಸರ್, ರೈಟ್? ಸೊ ಇದೆಲ್ಲ ನಾವು ಅಬ್ಸರ್ವೇಷನ್ ಮಾಡಲ್ಲ, ಬಟ್ ಇದನ್ನು ಅಬ್ಸರ್ವೇಷನ್ ಮಾಡಬೇಕು. ಇದೆಲ್ಲ ಮದರ್ ಬೋರ್ಡ್ಗೆ ಸಂಬಂಧಪಟ್ಟ ಸ್ಪೆಸಿಫಿಕೇಶನ್. ನಾವು ಇಂಟೆಲ್ ಅಂತ ಹೇಗೆ ಹೇಳ್ತೀವೋ, ರೈಟ್? ಇಂಟೆಲ್ ಅನ್ನೋದನ್ನು ನಮಗೆ ಮಾತ್ರ ಗೊತ್ತಿರೋದು, ಅದನ್ನು ಮೀರಿ ಸಾಕಷ್ಟು ಮದರ್ ಬೋರ್ಡ್ ಕಂಪನಿಗಳಿವೆ.
ಸೊ ಅದೇ ಇದೆಲ್ಲ ಆಯ್ತಾ. ನಿಮ್ಮ ಆಪರೇಟಿಂಗ್ ಸಿಸ್ಟಮ್ನ ಮಲ್ಟಿಪಲ್ ಆರ್ಕಿಟೆಕ್ಚರ್ಸ್ ಅಂತ ಹೇಳಿದ್ರೆ ಆಲ್ ದೀಸ್ ಆರ್ ದ ಮದರ್ ಬೋರ್ಡ್ಸ್. ಓಕೆ, ರಸ್ಪ್ ಬಯಾನ್ ಆರ್ ರಾಸ್ಬೆರಿ ಪೈ, ಇಲ್ಲೇ ಹೇಳ್ತಾ ಇದ್ದಾರೆ ನೋಡಿ. ರಸ್ಪ್ ಬಯಾನ್ ಇಸ್ ಪಾಪ್ಯುಲರ್ಲಿ ರಾಸ್ಬೆರಿ ಪೈ ಆಪರೇಟಿಂಗ್ ಸಿಸ್ಟಮ್ ದಟ್ ಈಸ್ ಬೇಸ್ಡ್ ಆನ್ ಡಿಬಿಯನ್ ಡಿಸ್ಟ್ರಿಬ್ಯೂಷನ್ ಆಫ್ ಲೈನೆಕ್ಸ್. ನಾವು ಯೂಸ್ ಮಾಡ್ತಿರುವ ರಾಸ್ಬೆರಿ ಪೈ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ರಾಸ್ಬೆರಿ ಪೈ ಆಪರೇಟಿಂಗ್ ಸಿಸ್ಟಮ್ ಈಸ್ ಬೇಸ್ಡ್ ಆನ್ ಡಿಬಿಯನ್ ಡಿಸ್ಟ್ರಿಬ್ಯೂಷನ್ ಆಫ್ ಲೈನೆಕ್ಸ್ ಅಂತ ಹೇಳ್ತಾ ಇದ್ದಾರೆ. ಇದು ಲೈನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಒಂದು ಭಾಗವಾಗಿರುತ್ತೆ. ಇದು ಫ್ರೀಲಿ ಸಿಗುವಂತ ಆಪರೇಟಿಂಗ್ ಸಿಸ್ಟಮ್. ಸೊ ಇದಕ್ಕೊಂದು ಚಿಕ್ಕ ಸರ್ಕ್ಯೂಟ್ರಿ ಬೋರ್ಡ್ ಬರುತ್ತೆ. ನೀವು ಹೆಚ್ಚಿನ ಗಮನಕ್ಕಾಗಿ ಒಂದು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ಸಿಗುತ್ತೆ. ಓಕೆ, ರಾಸ್ಬೆರಿ ಪೈ ಅಂತ ನೀವು ಟೈಪ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ವಿಡಿಯೋಸ್ ಸಾಕಷ್ಟು ಸಿಗುತ್ತೆ. ಅದರಲ್ಲಿ ನೀವು ನೋಡ್ಬೋದು ಒಂದು ಚಿಕ್ಕ ಸರ್ಕ್ಯೂಟ್. ಆ ಚಿಕ್ಕ ಸರ್ಕ್ಯೂಟ್ ನೀವು ಯೂಸ್ ಮಾಡಿ, ನಮ್ಮ ಪೆನ್ ಡ್ರೈವ್ ಯೂಸ್ ಮಾಡಿ ವಿತೌಟ್ ಲ್ಯಾಪ್ಟಾಪ್ ಗಿಫ್ಟಾಪ್ ನಾವೇನ್ ಮಾಡ್ಬೋದು, ನಮ್ಮ ಪ್ರೋಗ್ರಾಮ್ಸ್ ಎಲ್ಲ ರನ್ ಮಾಡ್ಬೋದು. ಓಕೆ, ಕ್ಯಾಚಿಂಗ್ ಮೈ ಪಾಯಿಂಟ್. ಇಟ್ ಈಸ್ ಅರೌಂಡ್ ಕಾಸ್ಟ್ 1500 to 2000 rupees. ಆ ಬೋರ್ಡ್ ಸರ್ಕ್ಯೂಟ್ರಿ ಬೋರ್ಡ್ ಬರುತ್ತೆ. ಅದರಲ್ಲಿ ನಾವು ಈ ರಾಸ್ಬೆರಿ ಪೈ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲೇಷನ್ ಮಾಡಬೇಕು. ಇನ್ಸ್ಟಾಲೇಷನ್ ಮಾಡಿದ ನಂತರ ನಮ್ಮ ಟಾಸ್ಕ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಸೊ ಇದನ್ನು ನೀವು ಹೆಚ್ಚಿನಾಗಿ ನೀವು ನಿಮ್ಮ ಯೂಟ್ಯೂಬ್ ನಲ್ಲಿ ವಿಡಿಯೋ ನೋಡಿ ರಾಸ್ಬೆರಿ ಪೈ ಬಗ್ಗೆ. ಓಕೆ, ಎಸ್. ನೆಕ್ಸ್ಟ್ ಆಲ್ಜೆಯಾನ್. ಆಲ್ಜೆಯಾನ್ ಇಸ್ ಅನ್ ಆಲ್ಸೋ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್. ಇದನ್ನು ಒಂದು ಫ್ರೀಲಿ ಆಗಿ ಸಿಗುವಂತ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಕ್ರಿಯೇಟ್ ಮಾಡಿದ್ದಾರೆ ಈ ಆಲ್ಜೆಯಾನ್ ಆಪರೇಟಿಂಗ್ ಸಿಸ್ಟಮ್? ಕ್ವಾಲ್ಕಾಮ್ ಅಂತ ನಾವು ಹೇಳ್ತಾ ಇದ್ವಿ. ಸ್ನ್ಯಾಪ್ ಡ್ರ್ಯಾಗನ್, ಕ್ವಾಲ್ಕಾಮ್ ಅಂತ ಹೇಳಿ. ಸೊ ಇದು ಆರ್ಗನೈಸೇಷನ್. ಓಕೆ, ಇಂಟೆಲ್, ರೈಟ್, ಸ್ನ್ಯಾಪ್ ಡ್ರ್ಯಾಗನ್, ಕ್ವಾಲ್ಕಾಮ್ ಇದೆಲ್ಲ ಪ್ರೊಸೆಸರ್ ಆಗಿರುತ್ತೆ. Right. It is a cross-platform operating system with application program interface available for Android, iOS, OS X, Linux and Windows S. So ಈ ಓಪನ್ ಸೋರ್ಸ್ ಆಪರೇಟಿಂಗ್ ಆಲ್ಜೆಯಾನ್ ಆಪರೇಟಿಂಗ್ ಸಿಸ್ಟಮ್ ಈ ಎಲ್ಲಾ ಪ್ಲಾಟ್ಫಾರ್ಮ್ ನಲ್ಲಿನೂ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ವರ್ಕ್ ಆಗಬೇಕಾದ್ರೆ ನಿಮ್ಮ ಹತ್ರ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಬೇಕು. ಆ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ನಿಮ್ಮ ಆಂಡ್ರಾಯ್ಡ್ ನಲ್ಲಿನೂ ಯೂಸ್ ಮಾಡಿದ್ರೂ ವರ್ಕ್ ಆಗುತ್ತೆ, iOS ನಲ್ಲಿ ಯೂಸ್ ಮಾಡಿದ್ರೂ ವರ್ಕ್ ಆಗುತ್ತೆ, OS X ನಲ್ಲಿ ಯೂಸ್ ಮಾಡಿದ್ರೂ ವರ್ಕ್ ಆಗುತ್ತೆ, ಲೈನೆಕ್ಸ್ ನಲ್ಲಿನೂ ವರ್ಕ್ ಆಗುತ್ತೆ, ಅದೇ ರೀತಿಯಲ್ಲಿ ವಿಂಡೋಸ್ ನಲ್ಲಿನೂ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಇನ್ಕ್ಲೂಡ್ಸ್ ಎ ಫ್ರೇಮ್ ವರ್ಕ್ ಅಂಡ್ ಎ ಸೆಟ್ ಆಫ್ ಸರ್ವಿಸ್. ಸೊ ಆಲ್ಜೆಯಾನ್ ಅನ್ನುವ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ಗೆ ಒಂದು ಫ್ರೇಮ್ ವರ್ಕ್ ಉಂಟು, ಅದೇ ರೀತಿಯಲ್ಲಿ ಕೆಲವೆಲ್ಲ ಸರ್ವಿಸಸ್ ಉಂಟು. ಇಟ್ ಎನೇಬಲ್ಸ್ ದ ಮ್ಯಾನುಫ್ಯಾಕ್ಚರರ್ಸ್ ಟು ಕ್ರಿಯೇಟ್ ಕಂಪ್ಯಾಟಬಲ್ ಡಿವೈಸಸ್. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರರ್, ಇಲ್ಲಿ ಹೇಳಿದ್ವಿ ಕ್ವಾಲ್ಕಾಮ್ ಅಂತ ಹೇಳಿ, ಇವರು ಕ್ರಿಯೇಟ್ ಮಾಡಿದವರು, ಇವರು ಮ್ಯಾನುಫ್ಯಾಕ್ಚರರ್ಸ್. ಇವರು ಏನ್ ಮಾಡ್ತಾರೆ, ಕಂಪ್ಯಾಟಬಲ್ ಡಿವೈಸಸ್ ನ ಡೆವಲಪ್ ಮಾಡ್ತಾರೆ. ಓಕೆ, ಒಂದು ಮದರ್ ಬೋರ್ಡ್ ಏನೋ ಅವರು ಡೆವಲಪ್ ಮಾಡಿರ್ತಾರೆ. ಆ ಮದರ್ ಬೋರ್ಡ್ ಅಲ್ಲಿ ನೀವು ಆಂಡ್ರಾಯ್ಡ್ ಯೂಸ್ ಮಾಡ್ಬೋದು, iOS ಯೂಸ್ ಮಾಡ್ಬೋದು, OS X ಯೂಸ್ ಮಾಡ್ಬೋದು, ಲೈನೆಕ್ಸ್ ಯೂಸ್ ಮಾಡ್ಬೋದು, ಆಸ್ ವೆಲ್ ಆಸ್ ಈ ಆಲ್ಜೆಯಾನ್ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ಬೋದು. ಆಯ್ತಾ. ನೆಕ್ಸ್ಟ್ ಸ್ಪಾರ್ಕ್. ಸ್ಪಾರ್ಕ್ ಇಸ್ ಎ ಡಿಸ್ಟ್ರಿಬ್ಯೂಟೆಡ್ ಕ್ಲೌಡ್ ಬೇಸ್ಡ್ IoT ಆಪರೇಟಿಂಗ್ ಸಿಸ್ಟಮ್ ಅಂಡ್ ವೆಬ್ ಬೇಸ್ಡ್ IDE. ಸೊ ಇಲ್ಲಿ ಸ್ಪಾರ್ಕ್ ಅಂತ ಹೇಳ್ತಾ ಇದ್ವಿ. ಈ ಸ್ಪಾರ್ಕ್ ಅನ್ನೋದು ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೆಟ್ವರ್ಕ್ ನಲ್ಲಿ ಬೇರೆ ಬೇರೆ ಡಿವೈಸಸ್ ನಲ್ಲಿ ಸ್ಟೋರ್ ಆಗಿರುತ್ತೆ. ಅದಕ್ಕೆ ಇದನ್ನ ಕ್ಲೌಡ್ ಬೇಸ್ಡ್ IoT ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಓಕೆ, ಕ್ಲೌಡ್ ಬೇಸ್ಡ್ IoT ಆಪರೇಟಿಂಗ್ ಸಿಸ್ಟಮ್. ಕ್ಲೌಡ್ ಅಂತ ಹೇಳಿದ್ರೆ ಸೆವರಲ್ ಸೆಟ್ ಆಫ್ ಸರ್ವಿಸಸ್, ಫ್ರೀಲಿ ಅವೈಲಬಲ್ ಸರ್ವಿಸಸ್ ಆಗಿರುತ್ತೆ. ಅದಕ್ಕೆ ಇದು ಆಪರೇಟಿಂಗ್ ಸಿಸ್ಟಮ್ ಅಂಡ್ ವೆಬ್ ಬೇಸ್ಡ್ IDE ಉಂಟು ಅಂತ ಹೇಳ್ತಾ ಇದ್ದಾರೆ. ಕ್ಲೌಡ್ಗೆ ಸಂಬಂಧಪಟ್ಟ IoT ಆಪರೇಟಿಂಗ್ ಸಿಸ್ಟಮ್ ಮತ್ತೆ ವೆಬ್ ಬೇಸ್ಡ್ IDEs ಎಲ್ಲ ನೆಟ್ವರ್ಕ್ ನಲ್ಲಿ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಸ್ಪಾರ್ಕ್ಗೆ ಸಂಬಂಧಪಟ್ಟ ಆಪರೇಟಿಂಗ್ ಸಿಸ್ಟಮ್. ಓಕೆ, ಇಟ್ ಇನ್ಕ್ಲೂಡ್ಸ್ ಎ ಕಮಾಂಡ್ ಲೈನ್ ಇಂಟರ್ಫೇಸ್. ಇದರಲ್ಲಿ ಏನು ಉಂಟು ಅಂತ ಹೇಳ್ತಾ ಇದ್ದಾರೆ, ಕಮಾಂಡ್ ಲೈನ್ ಇಂಟರ್ಫೇಸ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಕಮಾಂಡ್ ಲೈನ್ ಇಂಟರ್ಫೇಸ್ ಅಂತ ಹೇಳಿದ್ರೆ ನೀವು C++ ಔಟ್ಪುಟ್ ನೋಡಿರ್ತೀರ. C++ ಔಟ್ಪುಟ್ ನ ಬರ್ತಾ ಉಂಟಲ್ವಾ, ಅದನ್ನ ನಾವು ಕಮಾಂಡ್ ಇಂಟರ್ಫೇಸ್ ಅಂತ ಹೇಳ್ತೀವಿ. ಸೊ ಅಂತ ಕಮಾಂಡ್ ಲೈನ್ ಇಂಟರ್ಫೇಸ್ ಬೇಕಾಗುತ್ತೆ. ಇನ್ನು ಹೆಚ್ಚಿನ ನೀವು ಇದನ್ನ ಕಲಿತೀರಾ. ಓಕೆ, ಸಪೋರ್ಟ್ ಫಾರ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಂಡ್ ಲೈಬ್ರರೀಸ್ ಫಾರ್ ವರ್ಕಿಂಗ್ ವಿತ್ ಸೆವರಲ್ ಡಿಫರೆಂಟ್ IoT ಡಿವೈಸಸ್. ಸೊ ಇಲ್ಲಿ ಈ ಸ್ಪಾರ್ಕ್ ಅನ್ನುವ ಆಪರೇಟಿಂಗ್ ಸಿಸ್ಟಮ್ ಡಿಸ್ಟ್ರಿಬ್ಯೂಟೆಡ್ ಆಗಿದ್ದ ಕಾರಣಕ್ಕಾಗಿ, ನೆಟ್ವರ್ಕ್ ಇಂದನೇ ನಾವು ಆಕ್ಸೆಸ್ ಮಾಡ್ತಿದ್ದ ಕಾರಣಕ್ಕಾಗಿ ಅದರಲ್ಲಿ ಇರುವ ಆಪರೇಟಿಂಗ್ ಸಿಸ್ಟಮ್ ಮತ್ತೆ ಎಡಿಟರ್ ನ ತಗೊಳ್ತೀವಿ. ಆ ಎಡಿಟರ್ ನಲ್ಲಿ ಕಮಾಂಡ್ ಲೈನ್ ಇಂಟರ್ಫೇಸ್ ಇರುತ್ತೆ. ಆ ಕಮಾಂಡ್ ಲೈನ್ ಇಂಟರ್ಫೇಸ್ ಇದ್ದ ಕಾರಣಕ್ಕಾಗಿ ಇದು ಸಾಕಷ್ಟು ಲ್ಯಾಂಗ್ವೇಜ್ ಗಳನ್ನು ಸಪೋರ್ಟ್ ಮಾಡುತ್ತೆ. ಅದೇ ರೀತಿಯಲ್ಲಿ ಇದರಲ್ಲಿ ಸಾಕಷ್ಟು ಲೈಬ್ರರಿಗಳಿವೆ. ಅಂದ್ರೆ ಲೈಬ್ರರೀಸ್ ಅಂತ ಹೇಳಿದ್ರೆ ಬೇರೆ ಬೇರೆ ಬಿಲ್ಟ್ ಇನ್ ಫಂಕ್ಷನ್ಸ್. ಆ ಫಂಕ್ಷನ್ಸ್ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ನಿಮ್ಮ IoT ಡಿವೈಸಸ್ ನ ರನ್ ಮಾಡ್ತಾ ಇದೀವಿ. ಓಕೆ, ಕಾಂಟಿಕಿ OS 7 ಅಂತ ಹೇಳ್ತೀವಿ. It is also one of an open source multitasking operating system. Please observe here. Contiki OS 7 is an open source multitask operating system ಅಂತ ಹೇಳ್ತಾ ಇದ್ದೀವಿ. ಓಕೆ,
ಮಲ್ಟಿಟಾಸ್ಕ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಟಾಸ್ಕ್ ಮಾಡ್ಬೋದು. ಇಟ್ ಇನ್ಕ್ಲೂಡ್ಸ್ 6 ಲೋಪಾನ್, RPL, UDP, DTLS and TCP/IP protocols which are required in low power wireless IoT devices. ಸೊ ಇದರಲ್ಲಿ ಈ ಪ್ರೋಟೋಕಾಲ್ಸ್ ಎಲ್ಲ ಉಂಟು. 6 ಲೋಪಾನ್ ಆಗಿರ್ಬೋದು, RPL ಆಗಿರ್ಬೋದು, ಓಕೆ, UDP, DTLS and TCP/IP protocols which are required in the low power wireless IoT devices. ಸೊ ಕಡಿಮೆ ಪವರ್ ಕನ್ಸ್ಯೂಮ್ ಮಾಡುವ ವೈರ್ಲೆಸ್ IoT devices ನಲ್ಲಿ ಇರುತ್ತೆ. Example of applications are street lighting in smart cities which requires just 30 KB ROM and 10 KB RAM. ಸೊ ಈ ಕಾಂಟಿಕ್ಯೂ ಆಪರೇಟಿಂಗ್ ಸಿಸ್ಟಮ್ ನಾವು ಯೂಸ್ ಮಾಡ್ತಾ ಇದ್ರೆ ಇಲ್ಲಿ ಸ್ಮಾರ್ಟ್ ಸಿಟೀಸ್ ಅಂತ ಹೇಳ್ತಾ ಇದ್ವಿ. ಸ್ಮಾರ್ಟ್ ಸಿಟೀಸ್ ನಲ್ಲಿ ಸ್ಟ್ರೀಟ್ ಲೈಟಿಂಗ್ ನಾವು ಯೂಸ್ ಮಾಡಿದ್ರೆ ಇದಕ್ಕೆ ಬಿಲ್ಟ್ ಇನ್ ರ್ಯಾಮ್ ಎಷ್ಟು ಬೇಕು ಅಂತ ಹೇಳ್ತಾ ಇದ್ದಾರೆ, 30 KB ROM ಸಾಕು, 30 KB ಬಿಲ್ಟ್ ಇನ್ ROM ಸಾಕು ಅಂಡ್ 10 KB ರ್ಯಾಮ್. ಓಕೆ, 10 KB ರ್ಯಾಮ್ ಇದ್ರೆ 30 KB ROM ಇದ್ರೆ ಸ್ಮಾರ್ಟ್ ಸಿಟೀಸ್ ಅಲ್ಲಿ ನಾವೇನ್ ಮಾಡ್ಬೋದು, ಈ ಆಪರೇಟಿಂಗ್ ಸಿಸ್ಟಮ್ ನ ಯೂಸ್ ಮಾಡಿ IoT ಡಿವೈಸ್ ನ ಡೆವಲಪ್ ಮಾಡ್ಬೋದು, ರೈಟ್. ಅಂಡ್ ನೆಕ್ಸ್ಟ್ ಒನ್ ಇಸ್ ಅ ಫರ್ಮ್ವೇರ್. ThinkSquare Mist is an open source firmware. ಇಲ್ಲಿ ಫರ್ಮ್ವೇರ್ ಅಂತ ಹೇಳ್ತಾ ಇದ್ವಿ. ThinkSquare Mist is an open source firmware ಅಂತ ಹೇಳ್ತಾ ಇದ್ದಾರೆ. ಸಾಫ್ಟ್ವೇರ್ ಎಂಬೆಡೆಡ್ ಇನ್ ಹಾರ್ಡ್ವೇರ್. ಫರ್ಮ್ವೇರ್ ಅಂತ ಹೇಳಿದ್ರೆ ಮೀನಿಂಗ್ ಏನು, ಇದರ ಹಾರ್ಡ್ವೇರ್ ನಲ್ಲೇ ಸಾಫ್ಟ್ವೇರ್ ಇರುತ್ತೆ, ಹಾರ್ಡ್ವೇರ್ ನಲ್ಲಿ ಏನಿರುತ್ತೆ, ಸಾಫ್ಟ್ವೇರ್ ಇರುತ್ತೆ. ಸೊ ವಿ ಇಂಟರ್ನೆಟ್ ಕನೆಕ್ಟಿವಿಟಿ ಟು ದ IoT. ಸೊ ಸಾಫ್ಟ್ವೇರ್ ನಲ್ಲಿ ಹಾರ್ಡ್ವೇರ್ ಇದ್ದ ಕಾರಣಕ್ಕಾಗಿ ಇಮಿಡಿಯೇಟ್ಲಿ ನಾವೇನ್ ಮಾಡ್ಬೋದು, ಆ ಡಿವೈಸಸ್ ನ, ಆ ಫರ್ಮ್ವೇರ್ ಡಿವೈಸ್ ನ ನಾವೇನ್ ಮಾಡ್ಬೋದು, ಇಂಟರ್ನೆಟ್ ಕನೆಕ್ಟ್ ಮಾಡ್ಕೊಳ್ಬಹುದು. ಇಟ್ ಎನೇಬಲ್ಸ್ ರೆಸಿಲೆಂಟ್ ವೈರ್ಲೆಸ್ ಮೆಶ್ ನೆಟ್ವರ್ಕಿಂಗ್. ಸೊ ಇದರಿಂದ ಏನಾಗುತ್ತೆ, ಈ ಫರ್ಮ್ವೇರ್ ಇಂದ ಇಟ್ ಸಪೋರ್ಟ್ಸ್ ವೈರ್ಲೆಸ್ ಮೆಶ್ ನೆಟ್ವರ್ಕಿಂಗ್. ಮೆಶ್ ನೆಟ್ವರ್ಕಿಂಗ್ ಅಂತ ಹೇಳ್ತೀವಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಡಾಟಾ ಟ್ರಾನ್ಸ್ಮಿಷನ್ ಫಾಸ್ಟ್ ಆಗಿರುತ್ತೆ. ಓಕೆ, ಸೆವರಲ್ ಮೈಕ್ರೋ ಕಂಟ್ರೋಲರ್ಸ್ ವಿತ್ ರೇಂಜ್ ಆಫ್ ವೈರ್ಲೆಸ್ ರೇಡಿಯೋಸ್ ಸಪೋರ್ಟ್ಸ್ ಥಿಂಗ್ಸ್ ಮಿಸ್ಟ್. ಸೊ ಇದರಲ್ಲಿ ಸಾಕಷ್ಟು ಮೈಕ್ರೋ ಕಂಟ್ರೋಲರ್ಸ್ ಇರುತ್ತೆ. ಆ ಮೈಕ್ರೋ ಕಂಟ್ರೋಲರ್ಸ್ ಇಂದ ನಾವೇನ್ ಮಾಡ್ತಾ ಇದ್ವಿ, ವೈರ್ಲೆಸ್ ರೇಡಿಯೋಸ್ ನ ಸಪೋರ್ಟ್ ಮಾಡುತ್ತೆ. ಸೊ ವೈರ್ಲೆಸ್ ರೇಡಿಯೋಸ್ ನ ಸಪೋರ್ಟ್ ಮಾಡ್ಲಿಕ್ಕೆ ಥಿಂಗ್ ಮಿಸ್ಟ್ ನ ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ಆನ್ ಆಪರೇಟಿಂಗ್ ಸಿಸ್ಟಮ್. Next our concept is development tools and open source framework for IoT implementation. ಯಾವುದೆಲ್ಲ ಡೆವಲಪ್ಮೆಂಟ್ ಟೂಲ್ಸ್ ಉಂಟು ಅದೇ ರೀತಿಯಲ್ಲಿ ಓಪನ್ ಸೋರ್ಸ್ ಫ್ರೇಮ್ವರ್ಕ್ ಉಂಟು IoT ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಫಸ್ಟ್ Eclipse IoT. Eclipse www.iot.eclipse.org provides open source implementation of standards such as MQIT COP, OMA-DM and OMA LWM2M and tools for working with Lua service and framework that enables an open internet of things. ಸೊ ಇಲ್ಲಿ ಯಾವುದೆಲ್ಲ ನೋಡಿ, ಎಷ್ಟು ತನಕ ನಾವು ಸಾಫ್ಟ್ವೇರ್ ಹಾರ್ಡ್ವೇರ್ ಇದರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಅದನ್ನ ಹಾರ್ಡ್ವೇರ್ ಸಾಫ್ಟ್ವೇರ್ ಯೂಸ್ ಮಾಡಿ ನಾವು ವರ್ಕ್ ಮಾಡಬೇಕಾಗಿದ್ರೆ ಕೆಲವೆಲ್ಲ ಕೋಡಿಂಗ್ ಮಾಡಬೇಕು ಅಲ್ವಾ. ಆ ಕೋಡಿಂಗ್ ಮಾಡಬೇಕಾಗಿದ್ರೆ ನಮ್ಮ ಹತ್ರ ಕೆಲವು ಎಡಿಟರ್ಸ್ ಬೇಕು. ಆ ಎಡಿಟರ್ಸ್ ನಾವು ಬೇರೆ ಬೇರೆದಾಗಿ ತಗೊಂಡಿರ್ತೀವಿ. ಇಲ್ಲಿ ಅದನ್ನೇ ನಾವು ಇಲ್ಲಿ ಡೆವಲಪ್ಮೆಂಟ್ ಟೂಲ್ಸ್ ಅಂತಾನು ಹೇಳ್ತೀವಿ. ಇಲ್ಲಿ ನಾವು Eclipse IoT ಅಂತ ಹೇಳ್ತಾ ಇದ್ವಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ an organization. By using this organization, it provides open source implementation of standards such as MQIT COP, OMA-DM and OMA LWM2M and tools for working with Lua service and framework that enable an open internet of things. So ಈ ಟೂಲ್ಸ್ ಯೂಸ್ ಮಾಡಿಕೊಂಡು ಏನ್ ಮಾಡಬಹುದು, ನಾವು ಸರ್ವಿಸಸ್ ಮತ್ತೆ ಫ್ರೇಮ್ವರ್ಕ್ ಅನ್ನ ಕನ್ಸಿಡರೇಷನ್ ಮಾಡಿಕೊಂಡು IoT ಅನ್ನ ಡೆವಲಪ್ ಮಾಡಬಹುದು. ಓಕೆ, ಯು ಕ್ಯಾನ್ ಡೆವಲಪ್ ಅ ಕೋಡಿಂಗ್ಸ್. ಗಾಟ್ ಇಟ್? Eclipse developed the IoT programming language. ಅದೇನೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಈ Eclipse ಸಂಸ್ಥೆ ಏನ್ ಮಾಡಿದ್ದಾರೆ, ಇದೆಲ್ಲ ನಿಮ್ಮ ಪ್ರೋಟೋಕಾಲ್ಸ್ ಆಗಿರುತ್ತೆ, ಇದೆಲ್ಲ ಸರ್ವಿಸಸ್ ನ ಪ್ರೊವೈಡ್ ಮಾಡುತ್ತೆ. ಈ Eclipse ಸಂಸ್ಥೆ ಏನ್ ಮಾಡಿದ್ದಾರೆ, IoT ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡೆವಲಪ್ ಮಾಡಿದ್ದಾರೆ. ಆ IoT ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಹೆಸರು ಲೀರಾ ಆಗಿರುತ್ತೆ. ವಾಟ್ ಇಸ್ ಲೀರಾ? IoT ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಬೈ ಯೂಸಿಂಗ್ ದಿಸ್ Eclipse IoT ಡೆವಲಪ್ಮೆಂಟ್ ಟೂಲ್, ಆ ಡೆವಲಪ್ಮೆಂಟ್ ಟೂಲ್ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ನಾವು IoT ಪ್ರೋಗ್ರಾಮಿಂಗ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವು ಸಿ ಎಡಿಟರ್ ಅಂತ ಹೇಳ್ತೀರಾ, ಅದು ಯಾರು ಡೆವಲಪ್ ಮಾಡಿದ್ದಾರೆ? ಬೋರೋಲ್ಯಾಂಡ್, ರೈಟ್? C++ is ಬೋರೋಲ್ಯಾಂಡ್ ಟರ್ಬೋ ಕಂಪೈಲರ್ಸ್. ಅಂದ್ರೆ ಅಲ್ಲಿ ಬೋರೋಲ್ಯಾಂಡ್ ಅನ್ನೋದು ಒಂದು ಸಂಸ್ಥೆ ಆಗಿರುತ್ತೆ. ಇಲ್ಲಿ Eclipse ಅನ್ನೋದು ಒಂದು ಸಂಸ್ಥೆ ಅಷ್ಟೇ. ಓಕೆ, ಈ Eclipse ಅನ್ನೋದು ಪಾಪ್ಯುಲರ್, ನಾವು ಜಾವಾ ಅಂತದೆಲ್ಲ ಯೂಸ್ ಮಾಡ್ತೀವಿ, ಆಯ್ತಾ?
Eclipse website provides sandbox environment for experimenting with the tools and a live demo. ಸೊ ಇಲ್ಲಿ Eclipse ವೆಬ್ಸೈಟ್ ಗೆ ನೀವು ವಿಸಿಟ್ ಮಾಡಿದ್ರೆ ಇಲ್ಲಿ ಸ್ಯಾಂಡ್ ಬಾಕ್ಸ್ ಎನ್ವೈರ್ಮೆಂಟ್ ಅಂತ ಒಂದು ಇರುತ್ತೆ. ಅದನ್ನು ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ನಿಮ್ಮ ಟೂಲ್ಸ್ ನ ಮತ್ತೆ ಲೈವ್ ಡೆಮೋಸ್ ನ ನೋಡ್ಬೋದು, ಎಕ್ಸ್ಪೆರಿಮೆಂಟ್ ಮಾಡೋದು ಹೇಗೆ ಅಂತ ಹೇಳಿ. ನೀವೇ ಒಂದು ಹೊಸ IoT ಡಿವೈಸಸ್ ನ ಡೆವಲಪ್ ಮಾಡೋದು ಹೇಗೆ ಅಂತ ಹೇಳಿ ಇಲ್ಲಿ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನೀವು ನೋಡ್ಬೋದು. Eclipse related popular projects are Paha, Conky and Mini. ಇಲ್ಲಿ Eclipse ನಲ್ಲಿ ಸಾಕಷ್ಟು ಪಾಪ್ಯುಲರ್ ಪ್ರಾಜೆಕ್ಟ್ಸ್ ಉಂಟು. ಇದೆಲ್ಲ ಪಾಹಾ ಅಂತ ಹೇಳ್ತಾ ಇದ್ದಾರೆ, ಕೊಂಕಿ ಅಂತ ಹೇಳ್ತಾ ಇದ್ದಾರೆ, ಮಿಹಿನಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಪಾಪ್ಯುಲರ್ ಪ್ರಾಜೆಕ್ಟ್, Eclipse ನಿಂದ ಡೆವಲಪ್ ಮಾಡಿರುವ ಪಾಪ್ಯುಲರ್ ಪ್ರಾಜೆಕ್ಟ್ಸ್. ಇದೆಲ್ಲ IoT ಡಿವೈಸ್ಗೆ ಬೇಕಾಗಿರುವ ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಸಾಫ್ಟ್ವೇರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಆರ್ಡಿನೋ. ನೆಕ್ಸ್ಟ್ ಡೆವಲಪ್ಮೆಂಟ್ ಟೂಲ್ ಯಾವುದು, ಇಲ್ಲಿ ಆರ್ಡಿನೋ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ರಸ್ಬೆರಿ ಪೈ ಅಂತ ಹೇಳಿದ್ವಿ, ಇಲ್ಲಿ ಆರ್ಡಿನೋ ಸಾಫ್ಟ್ವೇರ್ ಆಗಿರುತ್ತೆ. ರಸ್ಬೆರಿ ಪೈ ಹಾರ್ಡ್ವೇರ್, ಆರ್ಡಿನೋ ಸಾಫ್ಟ್ವೇರ್, ಸಾರಿ ರಸ್ಬೆರಿ ಪೈ ಸಾಫ್ಟ್ವೇರ್, ರೈಟ್, ಆಪರೇಟಿಂಗ್ ಸಿಸ್ಟಮ್, ಅದು ಆಪರೇಟಿಂಗ್ ಸಿಸ್ಟಮ್ ಆಗಿರುತ್ತೆ. ಇದು ಆರ್ಡಿನೋ ಹಾರ್ಡ್ವೇರ್ ಡಿವೈಸ್ ಆಗಿರುತ್ತೆ ಇಲ್ಲಿ. ಓಕೆ, ಲೆಟ್ ಅಸ್ ಸಿ. Arduino development tools provide a set of softwares that include an IDE and the Arduino programming language for a hardware specification for interactive electronics. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಆರ್ಡಿನೋ ಅನ್ನೋದು ಇಲ್ಲಿ ಡೆವಲಪ್ಮೆಂಟ್ ಟೂಲ್ಸ್ ಅಂತ ಹೇಳ್ತಾ ಇದ್ವಿ. ಇದರಲ್ಲಿ ಏನಿರುತ್ತೆ, ಸೆಟ್ ಆಫ್ ಸಾಫ್ಟ್ವೇರ್ಸ್ ಇರುತ್ತೆ. ಆ ಸೆಟ್ ಆಫ್ ಸಾಫ್ಟ್ವೇರ್ಸ್ ನಲ್ಲಿ ಏನೆಲ್ಲ ಇನ್ಕ್ಲೂಡ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಡೆವಲಪ್ಮೆಂಟ್ ಮಾಡುವ ಎಡಿಟರ್ ಇರುತ್ತೆ, IDE ಮೀನ್ಸ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್, ಅಂಡ್ ದ ಆರ್ಡಿನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇದರ ಜೊತೆಗೆ ಈ ಸಾಫ್ಟ್ವೇರ್ ನ ಜೊತೆಗೆ IDE ಜೊತೆಗೆ ಆರ್ಡಿನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ. ಈ ಆರ್ಡಿನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾಕೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಹಾರ್ಡ್ವೇರ್ ಸ್ಪೆಸಿಫಿಕೇಶನ್ ಫಾರ್ ಇಂಟರಾಕ್ಟಿವ್ ಎಲೆಕ್ಟ್ರಾನಿಕ್ಸ್. ಸೊ ಇಂಟರಾಕ್ಟ್ ಆಗುವ ಎಲೆಕ್ಟ್ರಾನಿಕ್ಸ್ ಗೆ ನಾವು ಆರ್ಡಿನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರಿಬೇಕು. ಅದಕ್ಕೆ ನಾವು ಆರ್ಡಿನೋ ಡೆವಲಪ್ಮೆಂಟ್ ಟೂಲ್ ಕಿಟ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ದಟ್ ಕ್ಯಾನ್ ಸೆನ್ಸ್ ಅಂಡ್ ಕಂಟ್ರೋಲ್ ಮೋರ್ ಆಫ್ ದ ಫಿಸಿಕಲ್ ವರ್ಲ್ಡ್. ಸೊ ಇಲ್ಲಿ ಏನ್ ಮಾಡುತ್ತೆ, ಈ ಡಿವೈಸ್ ಏನ್ ಮಾಡುತ್ತೆ, ಈ ಡಿವೈಸ್ ನ ಆರ್ಡಿನೋ ಟೂಲ್ ಕಿಟ್ ಯೂಸ್ ಮಾಡಿ ನಾವು ಪ್ರೋಗ್ರಾಮಿಂಗ್ ಮಾಡುವ ಕಾರಣಕ್ಕಾಗಿ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಎಲ್ಲ ಸೆನ್ಸ್ ಮಾಡಿ ಇಂಟ್ರಾಕ್ಟ್ ಮಾಡುತ್ತೆ. ಓಕೆ, ಸೊ ಇದು ಲೈವ್ ಆಗಿ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಕಿನೋಮಾ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್. ಈಗ ಕಿನೋಮಾ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ನೋಡುವ, ಪ್ಲಾಟ್ಫಾರ್ಮ್ ಇದು ಮಿಸ್ ಆಯ್ತು. ಓಕೆ, ಕಿನೋಮಾ ಕ್ರಿಯೇಟ್ಸ್ ಕಿಟ್ ಫಾರ್ ಪ್ರೋಟೋಟೈಪಿಂಗ್. ಸೊ ಕಿನೋಮಾ ಏನ್ ಕ್ರಿಯೇಟ್ ಮಾಡಿದ್ದಾರೆ, ಕಿಟ್ ಫಾರ್ ಪ್ರೋಟೋಟೈಪಿಂಗ್. ಪ್ರೋಟೋಟೈಪಿಂಗ್ ಅಂತ ಹೇಳಿದ್ರೆ ನಿಮ್ಮ ಫಂಕ್ಷನ್ಸ್. ಓಕೆ, ಸೊ ಈ ಫಂಕ್ಷನ್ಸ್ ಗಾಗಿ ಕೆಲವೆಲ್ಲ ಟೂಲ್ ಕಿಟ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಕಿನೋಮಾ ಸ್ಟುಡಿಯೋ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಅಂಡ್ ಕಿನೋಮಾ ಪ್ಲಾಟ್ಫಾರ್ಮ್ ರನ್ ಟೈಮ್ ಆರ್ 3 ಡಿಫರೆಂಟ್ ಓಪನ್ ಸೋರ್ಸ್ ಪ್ರಾಜೆಕ್ಟ್. ಸೊ ಇಲ್ಲಿ ಕಿನೋಮಾ ಏನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ, ಕಿನೋಮಾ ಸ್ಟುಡಿಯೋ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್. ಓಕೆ, ಕಿನೋಮಾ ಸ್ಟುಡಿಯೋ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಅಂಡ್ ಕಿನೋಮಾ ಪ್ಲಾಟ್ಫಾರ್ಮ್ ರನ್ ಟೈಮ್ ಆರ್ 3 ಡಿಫರೆಂಟ್ ಓಪನ್ ಸೋರ್ಸ್ ಪ್ರಾಜೆಕ್ಟ್ಸ್. ಇಲ್ಲಿ 3 ಡಿಫರೆಂಟ್ ಫ್ರೀ ಆಗಿ ಸಿಗುವಂತ ಪ್ರಾಜೆಕ್ಟ್ಸ್ ಅಂತ ಹೇಳ್ತಾ ಇದ್ದಾರೆ. ಕಿನೋಮಾ ಕನೆಕ್ಟ್ಸ್ ಇಸ್ ಎ ಫ್ರೀ ಆಪ್ ಫಾರ್ iOS ಅಂಡ್ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಸ್ ಅಂಡ್ ಟ್ಯಾಬ್ಲೆಟ್ ವಿತ್ IoT ಡಿವೈಸಸ್. ಸೊ ಇಲ್ಲಿ ಕಿನೋಮಾ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಡೆವಲಪ್ ಮಾಡುವ ಫ್ರೀ ಆಪ್ಸ್, ಯಾವುದಕ್ಕೆ ಫ್ರೀ ಆಪ್ಸ್ ನಾವು ಡೆವಲಪ್ ಮಾಡಬಹುದು, iOS ಡಿವೈಸ್. ಓಕೆ, ಮ್ಯಾಕ್ iOS ನಾವು ನೋಡ್ತಾ ಇದೀವಿ ಅಲ್ವಾ, ಐಫೋನ್ ಆಪರೇಟಿಂಗ್ ಸಿಸ್ಟಮ್ ನ ಡೆವಲಪ್ ಮಾಡಬೇಕಾದ್ರೆ ಈ ಕಿನೋಮಾ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತೀವಿ. ಓಕೆ, ಅಂತದ್ದು ಹೇಳ್ತಾರೆ. ಅಥವಾ ಮ್ಯಾಕ್ ಆಪರೇಟಿಂಗ್ ಸಿಸ್ಟಮ್ ನಾವು ನೋಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಈ ಕಿನೋಮಾ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಇಂದ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಗೆ ಸಂಬಂಧಪಟ್ಟ ಅಥವಾ ಟ್ಯಾಬ್ಲೆಟ್ಸ್ ಗೆ ಸಂಬಂಧಪಟ್ಟ IoT ಡಿವೈಸಸ್ ನ ಡೆವಲಪ್ ಮಾಡಬಹುದು, ಅಂದ್ರೆ ಸಾಫ್ಟ್ವೇರ್ ನ ಡೆವಲಪ್ ಮಾಡಬಹುದು. ಓಕೆ, ಎಸ್. ಸೊ ನೆಕ್ಸ್ಟ್ ಅವರ್ ಟಾಪಿಕ್ ಇಸ್ APIs and device interfacing components. APIs stands for application program interface. Okay, application program interface and device interfacing components ಯಾವುದೆಲ್ಲ ಉಂಟು ಅನ್ನೋದನ್ನು ನಾವು ಇಲ್ಲಿ ನೋಡಬಹುದು. ಕನೆಕ್ಟಿವಿಟಿ ಇಂಟರ್ಫೇಸ್ ಕನ್ಸಿಸ್ಟ್ ಆಫ್, ಕನೆಕ್ಟಿವಿಟಿ ಇಂಟರ್ಫೇಸ್ ಅಂತ ಹೇಳ್ತಾ ಇದ್ದಾರೆ. ನಾವು ನೆಟ್ವರ್ಕ್ ಗೆ ಕನೆಕ್ಟ್ ಮಾಡಬೇಕಾಗಿದ್ರೆ ಒಂದು ಇಂಟರ್ಫೇಸ್ ಬೇಕು. ಆ ಇಂಟರ್ಫೇಸ್ ನಲ್ಲಿ ಏನೆಲ್ಲ ಉಂಟು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಕಮ್ಯುನಿಕೇಶನ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್, ಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಇರುತ್ತೆ. ಅದೇ ರೀತಿಯಲ್ಲಿ ಡಿವೈಸ್ ಇಂಟರ್ಫೇಸಸ್ ಇರುತ್ತೆ ಅಂಡ್ ಪ್ರೊಸೆಸಿಂಗ್ ಯೂನಿಟ್ ನೂ ಇರುತ್ತೆ. ಓಕೆ, ಕನೆಕ್ಟಿವಿಟಿ ಇಂಟರ್ಫೇಸ್, ನೀವು ಏನೇ ಒಂದು ಡಿವೈಸ್ ನ ನೆಟ್ವರ್ಕ್ ಗೆ ಕನೆಕ್ಟ್ ಮಾಡಬೇಕಾದ್ರೆ ಒಂದು ಇಂಟರ್ಫೇಸ್ ಇರುತ್ತೆ. ಆ ಇಂಟರ್ಫೇಸ್ ನಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ, ಕಮ್ಯುನಿಕೇಶನ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸಸ್,
ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನುವ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಇರುತ್ತೆ, ಡಿವೈಸ್ ಇಂಟರ್ಫೇಸ್ ಇರುತ್ತೆ. ಓಕೆ, ಡಿವೈಸ್ಗೆ ಸಂಬಂಧಪಟ್ಟ ಒಂದು ಇಂಟರ್ಫೇಸ್ ಇರುತ್ತೆ, ಒಂದು ರೂಪುರೇಖೆಗಳಿರುತ್ತವೆ. ಆ್ಯಂಡ್ ಪ್ರೊಸೆಸಿಂಗ್ ಯೂನಿಟ್ಸ್, ಕಂಪಲ್ಸರಿ ಪ್ರೊಸೆಸಿಂಗ್ ಯೂನಿಟ್ಸ್ ಇರುತ್ತೆ. ಇಲ್ಲಿ ಫಿಗರ್ 1.8 ಶೋಸ್ ಎಂಬೆಡೆಡ್ API ಆ್ಯಂಡ್ ಡಿವೈಸ್ ಇಂಟರ್ಫೇಸಿಂಗ್ ಕಾಂಪೊನೆಂಟ್. ಈ ಡಿವೈಸ್ನಲ್ಲಿ ನಾವು ಎಂಬೆಡೆಡ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಆ್ಯಂಡ್ ಡಿವೈಸ್ ಇಂಟರ್ಫೇಸಿಂಗ್ ಕಾಂಪೊನೆಂಟ್ನ ನಾವು ನೋಡ್ಬೋದು. ಓಕೆ, REST API ಅಂತ ಹೇಳ್ತಾ ಇದ್ವಿ, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್, ಡಾಟಾ ಫ್ಲೋ ಆ್ಯಂಡ್ ಡಿವೈಸ್ ಮ್ಯಾನೇಜ್ಮೆಂಟ್, ಮಲ್ಟಿ ಟೆನೆನ್ಸಿ, ಅಥೆಂಟಿಕೇಶನ್, ಡೈರೆಕ್ಟರಿ, ಸಬ್ಸ್ಕ್ರಿಪ್ಷನ್. ಇಲ್ಲಿ REST, ಪಬ್ಲಿಷ್ ಆರ್ ಸಬ್ಸ್ಕ್ರೈಬ್, LWM2M, ಇಲ್ಲಿ ಡಿವೈಸ್ ಇಂಟರ್ಫೇಸ್. ಓಕೆ, ಡಿವೈಸ್ ಇಂಟರ್ಫೇಸ್ಗೆ ಸಂಬಂಧಪಟ್ಟ ಪ್ರೋಟೋಕಾಲ್ಸ್ ಇಂಥದ್ದೆಲ್ಲ ಇರುತ್ತೆ. ಓಕೆ, ಇದೆಲ್ಲ ಪ್ರೋಟೋಕಾಲ್ಸ್. ಇಲ್ಲಿನೂ ಇದು REST API ಪ್ರೋಟೋಕಾಲ್ಸ್ ಕೆಲವು ಉಂಟು, ಪಬ್ಲಿಷ್ ಸಬ್ಸ್ಕ್ರೈಬ್ ಅಂತ ಉಂಟು, ಇದು LWM2M ಪ್ರೋಟೋಕಾಲ್. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್, ಇದೆಲ್ಲ ಏನಾಗಿರುತ್ತೆ, ಎಂಬೆಡ್ ಆಗಿರುತ್ತೆ. ಎಂಬೆಡ್ ಮೀನ್ಸ್ ಇಂಟಿಗ್ರೇಟೆಡ್. ವೇರ್ ಇಟ್ ಈಸ್ ಇಂಟಿಗ್ರೇಟೆಡ್? ಇನ್ ಯುವರ್ ಇಂಟರ್ಫೇಸಿಂಗ್ ಕಾಂಪೊನೆಂಟ್. ಓಕೆ, ನಾವು ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಅಂಡ್ ಡಿವೈಸ್ ಇಂಟರ್ಫೇಸಿಂಗ್ ಕಾಂಪೊನೆಂಟ್, ಇಲ್ಲೊಂದು ಎಕ್ಸಾಂಪಲ್ ನೋಡಿ. ಲಿಸ್ಟ್ ದ ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ ಅಂಡ್ ಕಾಂಪೊನೆಂಟ್ ಆಫ್ ARM Cortex. Okay, so list the development platform components for an ARM Cortex microcontroller using embedded application and IoT prototype and product development platform. So ಇಲ್ಲಿ ನಿಮ್ಮ ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ ಕಾಂಪೊನೆಂಟ್ಸ್ ARM Cortex ಮೈಕ್ರೋಕಂಟ್ರೋಲರ್ನ ಯೂಸ್ ಮಾಡಿ, ಅದೇ ರೀತಿಯಲ್ಲಿ ಎಂಬೆಡೆಡ್ TM ಅಪ್ಲಿಕೇಶನ್ ಮತ್ತೆ IoT prototype and product development platform ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎ ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ ಕನ್ಸಿಸ್ಟ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಯಾವುದೇ ಒಂದು ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ ನಾವು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಂಪಲ್ಸರಿ ಒಂದು ಆಪರೇಟಿಂಗ್ ಸಿಸ್ಟಮ್ ಬೇಕು. ಓಕೆ, ಇಲ್ಲಿ ಇದು ಕ್ವಶನ್ ಆಗಿರುತ್ತೆ ನೋಡಿ. ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ ಮಾಡಿ ಹಾಗಿದ್ರೆ ಕಾಂಪೊನೆಂಟ್ಸ್ ಯಾವುದೆಲ್ಲ ಯೂಸ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ARM Cortex ಮೈಕ್ರೋಕಂಟ್ರೋಲರ್, ARM Cortex ಮೈಕ್ರೋಕಂಟ್ರೋಲರ್ನು ಯೂಸ್ ಮಾಡಬೇಕು. ಯಾವುದರ ಜೊತೆಗೆ ಯೂಸ್ ಮಾಡಬೇಕಂತ ಹೇಳ್ತಾ ಇದ್ದಾರೆ, ಎಂಬೆಡ್ TM ಅಪ್ಲಿಕೇಶನ್ ಮತ್ತೆ IoT ಪ್ರೋಟೋಟೈಪ್ ಅಂಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿ. ಇದಕ್ಕೆ ಮಾಡ್ಬೇಕಂತ ಹೇಳಿದ್ರೆ ಯಾವುದೇ ಒಂದು ಡೆವಲಪ್ಮೆಂಟ್ ಪ್ಲಾಟ್ಫಾರ್ಮ್ ಮಾಡಬೇಕಾದ್ರೆ ನಮ್ಮ ಹತ್ರ ಆಪರೇಟಿಂಗ್ ಸಿಸ್ಟಮ್ ಬೇಕು, ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಪ್ರೋಟೋಟೈಪ್. ಓಕೆ, ಸೊ ಅದರ ಜೊತೆಗೆ ಡೆವಲಪ್ಮೆಂಟ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಫಾರ್ ದ IoT. ಪ್ರೋಟೋಟೈಪ್ ಮಾತ್ರವೇ ಇದ್ರೆ ಸಾಕಾಗಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ನು ಬೇಕು IoTಗೆ. ಆ್ಯಂಡ್ ಎಂಬೆಡೆಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್, ಇಲ್ಲಿ ಎಂಬೆಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಸಾಫ್ಟ್ವೇರ್ ಆಗಿರುತ್ತೆ. ಓಕೆ, ಎನೇಬಲ್ಸ್ ಡೆವಲಪ್ಮೆಂಟ್ ಟು ಎ ಫರ್ಮ್ವೇರ್ ಫಾರ್ ಎ ಸ್ಮಾರ್ಟ್ ಡಿವೈಸಸ್. ಸೊ ನಿಮ್ಮ ಈ ಸಾಫ್ಟ್ವೇರ್ನ ಯೂಸ್ ಮಾಡಿ, ಎಂಬೆಡೆಡ್ ಸಾಫ್ಟ್ವೇರ್ನ ಯೂಸ್ ಮಾಡಿ, ಅದರಲ್ಲಿ ಸೆಟ್ ಆಫ್ ಟೂಲ್ಸ್ ಇರುತ್ತೆ. ಆ ಟೂಲ್ಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಒಂದು ಫಾರ್ಮ್ವೇರ್ನ ಡೆವಲಪ್ ಮಾಡ್ಬೋದು. ಯಾವುದಕ್ಕೆ? ನಿಮ್ಮ ಸ್ಮಾರ್ಟ್ ಡಿವೈಸ್ಗೆ. SDK ಸ್ಟ್ಯಾಂಡ್ಸ್ ಫಾರ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್. ನೆನಪಿಟ್ಕೊಳ್ಳಿ. ವಾಟ್ ಈಸ್ SDK? ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ ಆಸ್ ದ ಫಾಲೋಯಿಂಗ್ ಸಾಫ್ಟ್ವೇರ್ ಕಾಂಪೊನೆಂಟ್: ಎಂಬೆಡ್ VC++ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್, ಇದರಲ್ಲಿ ವಿಜುವಲ್ C++ ಸಾಫ್ಟ್ವೇರ್ ಪ್ಲಾಟ್ಫಾರ್ಮ್ ಇರುತ್ತೆ. IDE ಕನ್ಸಿಸ್ಟಿಂಗ್ ಆಫ್ ಟೂಲ್ಸ್ ಫಾರ್ ಕ್ರಿಯೇಟಿಂಗ್ ಮೈಕ್ರೋ ಕಂಟ್ರೋಲರ್ ಫಾರ್ಮ್ವೇರ್. ಸೊ ಇದರಲ್ಲಿ ಮೈಕ್ರೋ ಕಂಟ್ರೋಲರ್ ಫಾರ್ಮ್ವೇರ್ಗೆ ಸಂಬಂಧಪಟ್ಟ ಟೂಲ್ಸ್ ಇರುತ್ತೆ. ಕೋರ್ ಲೈಬ್ರರೀಸ್, ಮೈಕ್ರೋ ಕಂಟ್ರೋಲರ್ ಪೆರಿಫೆರಲ್ ಡ್ರೈವರ್ಸ್, RTOS, ರನ್ ಟೈಮ್ ಎನ್ವೈರ್ಮೆಂಟ್, ಬಿಲ್ಡ್ ಟೂಲ್ಸ್ ಅಂಡ್ ಟೆಸ್ಟ್ ಅಂಡ್ ಡಿಬಗ್ ಸ್ಕ್ರಿಪ್ಟ್ಸ್. ಸೊ ಇದೆಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಅಂಡ್ ನೆಟ್ವರ್ಕಿಂಗ್ ಮಾಡ್ಯೂಲ್. ಸೊ ಲೈಬ್ರರಿ ಫೈಲ್ಸ್ ಇರುತ್ತೆ, ಪೆರಿಫೆರಲ್ ಡ್ರೈವರ್ಸ್ ಇರುತ್ತೆ, ಇನ್ಪುಟ್ ಔಟ್ಪುಟ್ ಡ್ರೈವರ್ಸ್, RTOS ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ, ರನ್ ಟೈಮ್ ಎನ್ವೈರ್ಮೆಂಟ್ಸ್ ಇರುತ್ತೆ, ಬಿಲ್ಡ್ ಟೂಲ್ಸ್ ಇರುತ್ತೆ, ಮತ್ತೆ ಟೆಸ್ಟ್ ಮಾಡಲಿಕ್ಕೆ, ಡಿಬಗ್ ಮಾಡಲಿಕ್ಕೆ ಸಂಬಂಧಪಟ್ಟ ಸ್ಕ್ರಿಪ್ಟ್ಸ್ ಎಲ್ಲ ಇರುತ್ತೆ. ಓಕೆ, ಅಂದರೆ ಬಿಲ್ಟ್ ಇನ್ ಕೋಡ್ಸ್ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ನೆಟ್ವರ್ಕಿಂಗ್ ಮಾಡ್ಯೂಲ್, ನೆಟ್ವರ್ಕಿಗೆ ಕನೆಕ್ಟ್ ಮಾಡುವ ಮಾಡ್ಯೂಲ್ ಎಲ್ಲ ಇದು ಈ ಸಾಫ್ಟ್ವೇರ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಆ್ಯಂಡ್ ಆನ್ಲೈನ್ IDE ಫ್ರೀವೇರ್ ಅಂತ ಹೇಳ್ತಾ ಇದ್ವಿ. ಸೊ ಒಂದು ಫ್ರೀವೇರ್ ಸಿಗುತ್ತೆ ಕನ್ಸಿಸ್ಟಿಂಗ್ ಆಫ್ ಎನ್ ಎಡಿಟರ್ ಆ್ಯಂಡ್ ಕಂಪೈಲರ್. ಆನ್ಲೈನ್ನಲ್ಲಿ ನೀವು IDE ತಗೊಳ್ಬೋದು. ಆ IDEನಲ್ಲಿ ಏನಿರುತ್ತೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ನಿಮ್ಮ ಎಡಿಟರ್ ಮತ್ತು ಕಂಪೈಲರ್ ಇರುತ್ತೆ. ದ ಕೋಡ್ ಕಂಪೈಲರ್ಸ್ ವಿತ್ ದ ವೆಬ್ ಬ್ರೌಸರ್ ಯೂಸಿಂಗ್ ARM-CC. ನೀವು ತಗೊಳ್ಳುವ ಆನ್ಲೈನ್ ಎಡಿಟರ್ ಏನಾಗಿರುತ್ತೆ, ನೀವು ಬರೆದಿರುವ ಪ್ರೋಗ್ರಾಮ್ನ ಕಂಪೈಲ್ ಮಾಡುತ್ತೆ, ವೆಬ್ ಬ್ರೌಸರ್ ಮುಖಾಂತರ ಕಂಪೈಲ್ ಮಾಡುತ್ತೆ. ಕಂಪೈಲ್ ಮಾಡಲಿಕ್ಕೆ ARM-CCನ ಯೂಸ್ ಮಾಡುತ್ತೆ. ARM-CC ಸ್ಟ್ಯಾಂಡ್ಸ್ ಫಾರ್ ARM C++ ಕಂಪೈಲರ್. ARM C++ ಕಂಪೈಲರ್, ಪ್ಲೀಸ್ ಮೇಕ್ ಎ ನೋಟ್. ಓಕೆ, ಸೊ ಯಾವುದೇ ಹೈಯೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರಲಿ, ಅದರಲ್ಲಿ ಕಂಪೈಲರ್ ಯಾವ್ದು ಯೂಸ್ ಮಾಡ್ತಾರೆ, ಮೋಸ್ಟ್ಲಿ ಬೇರೆ ಬೇರೆ ಕಂಪೈಲರ್ ಯೂಸ್ ಮಾಡಿದ್ರೆ ಅದ್ರ ಜೊತೆಗೆ C++ ಕಂಪೈಲರ್ ಇದ್ದೇ ಇರುತ್ತೆ.
The application developer uses embedded IDE or Eclipse with GCC ARM embedded tools. ಸೊ ಏನೇ ಒಂದು IoT ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿದ್ರೆ ಡೆವಲಪರ್ಗಳು ಏನು ಯೂಸ್ ಮಾಡ್ತಾರೆ, ಎಂಬೆಡೆಡ್ IDE ತಗೊಳ್ತಾರೆ. ಅದೇ ರೀತಿಯಲ್ಲಿ ಎಕ್ಲಿಪ್ಸ್ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ. ಅದರ ಜೊತೆಗೆ GCC ARM embedded tools ನ ಯೂಸ್ ಮಾಡ್ತಾರೆ. Okay, so hope you understand this concept. We will meet in the next class.